ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪಾದದ ಬಳಿಯಲ್ಲಿ ಕೂತು ಉತ್ತಮವಾದ ಒಳ್ಳೆಯ ಪಾಲನ್ನು ತೆಗೆದುಕೊಳ್ಳುವಂತೆ ನೀವು ತೋರಿದಂತಹ ನಿಮ್ಮ ದಯೆಗೋಸ್ಕರವಾಗಿ ನಿಮಗೆ ಸ್ತೋತ್ರ. ಎಷ್ಟೋ ಜನರಿಗೆ ಸಿಗದೇ ಇರುವಂತಹ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಾ ದೇವರೇ. ನೀವು ನಮ್ಮೊಂದಿಗೆ ಮಾತನಾಡಿ, ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ, ಹಾಲೆಲೂಯ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯವನ್ನು ಮತ್ತೊಮ್ಮೆ ಇನ್ನೊಂದು ಸಾರಿ ಓದೋಣ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ನಿನ್ನ ಜಯಮಾಲೆ ಅಥವಾ ಕಿರೀಟ ಅಂದರೆ ಏನು? ದೇವರು ಶೀಘ್ರವಾಗಿ ಬರಲಿದ್ದಾರೆ. ಅವರು ಬರುವಂತಹ ಸೂಚನೆಗಳೆಲ್ಲವೂ ಕೂಡ ನೆರವೇರುತ್ತಾ ಇದೆ. ಕರ್ತನು ಅತಿ ಶೀಘ್ರದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಆತನು ಬರಲಿದ್ದಾರೆ. ಅದಕ್ಕೆ ಏನೇನೆಲ್ಲ ಗುರುತುಗಳನ್ನು ಹೇಳಿದ್ರು ಅದೆಲ್ಲವೂ ಕೂಡ ಒಂದೊಂದಾಗಿ ನಮ್ಮ ಕಣ್ಮುಂದೆ ನಡೆಯುತ್ತಾ ಇದೆ. ಹಾಗೆ ಬರುವಾಗ ಎಲ್ಲರೂ ಕೂಡ ಎತ್ತಲ್ಪಡುತ್ತಾರಾ? ಚರ್ಚಲ್ಲಿ ಇರುವಂತವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗುತ್ತಾರೆ ಎಂಬುದಾಗಿ ಕೇಳಿದರೆ ಬೈಬಲಲ್ಲಿ ಎಲ್ಲೂ ಕೂಡ ಆ ರೀತಿಯಾಗಿ ಬರೆದಿಲ್ಲ. ಸಾಮಾನ್ಯವಾಗಿ ಇಂದು ನಮಗೆ ಇರುವಂತ ಅಭಿಪ್ರಾಯ ಏನೆಂದರೆ, ಚರ್ಚ್ಗೆ ಬಂದ್ರೆ ಖಂಡಿತವಾಗಿ ನಾವೇನಾಗುತ್ತೇವೆ, ಪರಲೋಕಕ್ಕೆ ಹೋಗುತ್ತೇವೆ ಎನ್ನುವಂತ ಅಭಿಪ್ರಾಯ ಇದೆ. ಇನ್ನು ಕೆಲವರು ನಮ್ಮ ಡಿನಾಮಿನೇಷನ್ ಇದ್ದರೆ ಖಂಡಿತವಾಗಿ ಪರಲೋಕಕ್ಕೆ ಹೋಗುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಇನ್ನು ಸ್ವಲ್ಪ ಜನರಿಗೆ ಕೆಲವು ಸೇವೆಗಳಿಗೆ ನಾವು ಸಪೋರ್ಟ್ ಮಾಡಿದ್ರೆ, ಮಿಷನರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ನಾವೇನಾಗುತ್ತೇವೆ, ಪರಲೋಕಕ್ಕೆ ಹೋಗುತ್ತೇವೆ ಎಂದು. ಈ ರೀತಿಯಾಗಿ ಎಲ್ಲೂ ಕೂಡ ಬೈಬಲ್ನಲ್ಲಿ ಏನ್ ಮಾಡಿಲ್ಲ, ಅಶ್ಯೂರೆನ್ಸ್ ಕೊಡಲ್ಪಟ್ಟಿಲ್ಲ. ಬೈಬಲ್ನಲ್ಲಿ ಕೊಡಲ್ಪಟ್ಟಿರುವಂಥ ಅಶ್ಯೂರೆನ್ಸು ಬೇರೆ. ಆದರೆ ಇದನ್ನು ಮಾಡಬೇಕು. ಖಂಡಿತವಾಗಿ ನೀವು ಒಂದು ಸಭೆಯಲ್ಲಿಯೋ ಅಥವಾ ಐಕ್ಯತೆಯಲ್ಲಿಯೋ ನೀವು ಇರಬೇಕು. ಯಾಕಂದ್ರೆ ವಾಕ್ಯವು ಕೂಡ ಹೇಳುತ್ತದೆ ನೀವು ಹಾಗೆ ಇರಬೇಕೆಂದು. ಸಭೆಗೆ ಕೂಡಿ ಬರುವುದನ್ನು ಕೆಲವರು ಬಿಟ್ಟಿರುವ ಪ್ರಕಾರ ನೀವು ಬಿಡಬೇಡಿ ಎಂಬುದಾಗಿದೆ. ಸಭೆಗೆ ಹೋಗಬೇಕು, ಸತ್ಯವನ್ನು ಕೇಳಬೇಕು, ಆನಂತರ ಮಿಷನರಿಗೆ ಸಹಾಯ ಮಾಡಬೇಕು, ಸೇವೆಗಳಿಗೆ ಸಹಾಯ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು. ಇದೆಲ್ಲ ಓಕೆನೆ. ಆದರೆ ಇದೆಲ್ಲವೂ ಕೂಡ ಸೆಕೆಂಡ್. ನಾವು ಫಸ್ಟ್ ಹೇಗಿದ್ದೇವೆ ಎನ್ನುವಂಥದ್ದೇ ಮುಖ್ಯ. ಮೊದಲನೆಯದಾಗಿ ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳಬೇಕು. ಅದರೊಂದಿಗೆ ಬರುವಾಗ ಅವನವನಿಗೆ ತಕ್ಕ ಫಲವನ್ನು ಅವರೊಂದಿಗೆ ಬರುವಂತದ್ದಾಗಿದೆ. ಸೊ ಈಗ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಹೋಗಬೇಕು ಅಂದರೆ ಏನನ್ನು ಮಾಡಬೇಕು ಎಂಬುದಾಗಿ ನೋಡುವುದಾದರೆ, ಯೇಸು ಅನೇಕ ಕಾರ್ಯವನ್ನು ಹೇಳುತ್ತಾರೆ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಜೀವವೃಕ್ಷದ ಫಲವನ್ನು ತಿನ್ನುವುದಕ್ಕೆ ಕೊಡುತ್ತೇನೆ, ಯಾವನು ಜಯ ಹೊಂದುತ್ತಾನೋ ಅವನನ್ನು ಆಲಯಕ್ಕೆ ಸ್ತಂಭವನ್ನಾಗಿ ಮಾಡುತ್ತೇನೆ. ಇದೆಲ್ಲವೂ ಕೂಡ ಸಭೆಗೆ ಹೇಳುವಂಥದ್ದು. ಸಭೆಯನ್ನು ನೋಡಿ ಹೇಳುತ್ತಾರೆ, ನೀವು ಜಯ ಹೊಂದುವುದಾದರೆ ನಾನು ನಿಮಗೆ ಇದನ್ನು ಮಾಡುತ್ತೇನೆ ಎಂದು. ಸಭೆಯೊಳಗೆ ಬರುವಂಥದ್ದು ಸಕ್ಸಸ್ ಅಲ್ಲ, ಸಭೆಗೆ ಬಂದ ನಂತರವಾಗಿ ಮಾಡುವಂಥದ್ದೇ ಸಕ್ಸಸ್. ಈಗ ಸಭೆಯೊಳಗೆ ಕರೆತರುವಂಥದ್ದು ಕರ್ತನ ಕೆಲಸ. ಇಲ್ಲಿಂದ ಪರಲೋಕಕ್ಕೆ ಹೋಗಬೇಕು ಅಂದ್ರೆ ದೇವರು ನಮ್ಮಿಂದ ಅನೇಕ ಕ್ರಿಯೆಯನ್ನು ಎದುರು ನೋಡುತ್ತಾರೆ. ಅದರಲ್ಲಿ ಒಂದು ಏನು ಹೇಳುತ್ತಾರೆ ಅಂದ್ರೆ, ನೀವು ಓದಿದಂತಹ ವಾಕ್ಯ ಪ್ರಕಟಣೆ 3:11ರಲ್ಲಿ, ನಾನು ಬೇಗನೆ ಬರುತ್ತೇನೆ, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಜಯಮಾಲೆ ಅಥವಾ ಕಿರೀಟ ಯಾವುದನ್ನು ಸೂಚಿಸುತ್ತದೆ ಅಂದರೆ, ಯಾಜಕ ಕಾಂಡ ಪುಸ್ತಕ 21ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಇದಕ್ಕಾಗಿ ದೇವಸ್ಥಾನವನ್ನು ಬಿಡಲೇಬಾರದು, ಬಿಟ್ಟು ಹೋದರೆ ತಾನು ಸೇವಿಸುವ ದೇವರ ಮಂದಿರದ ಗೌರವಕ್ಕೆ ಕುಂದು ಬರುವುದು. ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯ್ಯಿಸಿಕೊಂಡು ಪ್ರತಿಷ್ಠಿತನಾಗಿದ್ದಾನಲ್ಲ, ನಾನು ಯೆಹೋವನು. ಹಾಗಾದ್ರೆ ಕಿರೀಟ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ? ಅಭಿಷೇಕ ತೈಲವನ್ನು ಸೂಚಿಸುತ್ತದೆ. ಈ ತಲೆಯ ಮೇಲಿರುವಂಥ ಅಭಿಷೇಕ, ಈ ಕಿರೀಟ ಒಂದು ರಾಜಾಭಿಷೇಕ. ಅದರಲ್ಲಿ 3 ಮುಖ್ಯವಾದ ಕಾರ್ಯಗಳನ್ನು ನೋಡಿದೆವು. ಅದೇನೆಂದರೆ, ದೇವರು ರಾಜನಾಗಿ ಅಭಿಷೇಕ ಮಾಡಿದರು. ಆಗ ಆ ಅಭಿಷೇಕ ಎನ್ನುವಂಥದ್ದು ಅದೋನಿಯನಿಗೆ ಬದಲಾಗಿ ಸೊಲೊಮೋನನಿಗೆ ಕೊಡಲ್ಪಟ್ಟಿತು. ಆ ಕಿರೀಟ ಸೊಲೊಮೋನನಿಗೆ ಕೊಟ್ಟ ಕೂಡಲೇ ಏನು ನಡೆಯುತ್ತೆಂಬುದಾಗಿ ನೋಡಿದೆವು. ವಷ್ಟಿಯ ತಲೆಯಲ್ಲಿದ್ದಂಥ ಕಿರೀಟ ಎಸ್ತರಳ ತಲೆಗೆ ಹೋಯಿತು. ಆಗ ಎಸ್ತರಳಿಗೆ ಏನು ನಡೆಯಿತು, ವಷ್ಟಿಗೆ ಏನು ನಡೆಯಿತೆಂಬುದಾಗಿ ನೋಡಿದೆವು. ಆನಂತರವಾಗಿ ಸೌಲನಿಗೆ ದೇವರು ಅಭಿಷೇಕ ಮಾಡಿದ್ದರು. ಆ ಅಭಿಷೇಕವು ಹಾಗೆ ದಾವೀದನಿಗೆ ಬದಲಾಯಿತು. ದೇವರು 2 ಕಾರ್ಯವನ್ನು ಇಟ್ಟಿದ್ದಾರೆ. ಆ ವಾಕ್ಯ ಏನು ಹೇಳುತ್ತದೆ? ಇದಕ್ಕಾಗಿ ದೇವಸ್ಥಾನವನ್ನು ಬಿಡಲೇಬಾರದು, ಬಿಟ್ಟು ಹೋದರೆ ತಾನು ಸೇವಿಸುವ ದೇವರ ಮಂದಿರದ ಗೌರವಕ್ಕೆ ಕುಂದು ಬರುವುದು. ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯ್ಯಿಸಿಕೊಂಡು ಪ್ರತಿಷ್ಠಿತನಾಗಿದ್ದಾನಲ್ಲ. ಇದು ಯಾರಿಗೆ ಹೇಳಲ್ಪಟ್ಟದೆಂಬುದಾಗಿ ನೋಡುವುದಾದರೆ, ಯಾಜಕನಿಗೆ ಹೇಳಲ್ಪಟ್ಟದ್ದು. ಅಂದರೆ ಸೇವೆಯನ್ನು ಮಾಡುವಂಥವರಿಗೆ ಹೇಳಲ್ಪಟ್ಟದ್ದು. ಅವರ ಮೇಲೆ ಇದ್ದಂಥ ಅಭಿಷೇಕ ಅವರಿಗೆ ಹೇಗೆ ಇದೆಯಂತೆ? ಒಂದು ಕಿರೀಟದ ಹಾಗೆ ಇದೆಯಂತೆ. ಒಬ್ಬ ರಾಜನಿಗೆ ಹೇಗೆ ಕಿರೀಟವು ಮುಖ್ಯವೋ ಅಷ್ಟೇ ಮುಖ್ಯ ಒಬ್ಬ ಯಾಜಕನಿಗೆ ಅಭಿಷೇಕವು. ಸರಿ, ಇದನ್ನು ಯಾಕೆ ನೀವು ನಮಗೆ ಹೇಳುತ್ತಿದ್ದೀರಾ? ನಾವು ಕೇವಲ ವಿಶ್ವಾಸಿಗಳು ತಾನೆ ಹಾಗೆಂದು ಕೇಳಿದರೆ, ದೇವರು ನಿಮ್ಮನ್ನು ಕೇವಲ ವಿಶ್ವಾಸಿಯನ್ನಾಗಿ ಮಾತ್ರ ಕರೆದಿಲ್ಲ, ನಿಮ್ಮನ್ನು ಒಂದು ಕರೆಯುವಿಕೆಯಿಂದ ಕರೆದಿದ್ದಾರೆ. ಓದಿರಿ, ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ ಓದೋಣ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು,
ಆಗಿರುವ ಆತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಹಾಗಾದರೆ ದೇವರು ನಮ್ಮನ್ನು ಹೇಗೆ ಉಂಟು ಮಾಡಿದ್ದಾರೆ ಅರಸರನ್ನಾಗಿಯೂ? ಹಾಗಾದರೆ ನಿಮ್ಮನ್ನು ಕರೆಯುವಾಗಲೇ ದೇವರು ಯಾವ ರೀತಿಯಾಗಿ ಕರೆದಿದ್ದಾರೆ ಅಂದರೆ ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ ಕರೆದಿದ್ದಾರೆ. ವಿಶ್ವಾಸಿಗಳು ಚೆನ್ನಾಗಿ ಗಮನಿಸಿರಿ. ನಿಮಗೆ ನಿಮ್ಮ ಲೈಫಲ್ಲಿ, ನಿಮ್ಮ ಕರೆಯುವಿಕೆಯಲ್ಲಿ ನೀವು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳುತ್ತೀರಾ ಅಲ್ವಾ? ರಕ್ಷಣೆ ಹೊಂದಿದಂಥ ಎಲ್ಲರಿಗೂ ಕೂಡ ಎರಡು ಕೆಲಸಗಳಿದೆ. ಒಂದು ಯಾಜಕತ್ವ, ಇನ್ನೊಂದು ಅರಸುತನ, ಕಿಂಗ್ಡಮ್ ಅಂಡ್ ಪ್ರೀಸ್ಟ್ಹುಡ್ ಎಂಬುದಾಗಿ ಹೇಳುತ್ತಾರೆ. ಇವೆರಡನ್ನು ಕೂಡ ನೀವು ಮಾಡಬೇಕು. ಇವೆರಡನ್ನು ಕೂಡ ಮಾಡಿದರೆ ಮಾತ್ರವೇ ನಿಮ್ಮ ಜೀವಿತ, ನಿಮ್ಮ ಕರೆಯುವಿಕೆ ಫುಲ್ಫಿಲ್ಮೆಂಟ್ ಆಗುತ್ತದೆ. ನಿಮಗೆ ಏನೆಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಸೇವೆ ಎನ್ನುವಂಥದ್ದು ಕರೆಯುವಿಕೆ ಇದ್ದವರು ಮಾತ್ರ ಮಾಡಬೇಕು, ಕರೆಯುವಿಕೆ ಇಲ್ಲದಿದ್ದರೆ ಮಾಡಬಾರದೆಂಬುದಾಗಿ ಹೇಳಿ ನಿಮಗೆ ಸೇವೆಯನ್ನೇ ಮಾಡಬಾರದು ಎನ್ನುವಂಥ ಮೈಂಡ್ ಸೆಟ್ಗೆ ತಂದಿದ್ದಾರೆ. ಅದು ನಿಮಗೆ ಬಹಳ ಒಳ್ಳೆಯದಾಯಿತು. ಹೇಗೆ ನಿಮಗೆ ಅದು ವಸತಿ ಆಯಿತು ಅಂದರೆ, ಕೆಲಸಕ್ಕೆ ಹೋಗುತ್ತೇವೆ, ಸಂಪಾದಿಸುತ್ತೇವೆ, ಚೆನ್ನಾಗಿ ನಾವು ತಿನ್ನುತ್ತೇವೆ, ದಶಮ ಭಾಗ ಕಾಣಿಕೆ ಕೊಡುತ್ತೇವೆ, ನಮ್ಮ ಕೆಲಸ ಮುಗಿಯಿತು. ಆನಂತರವಾಗಿ ಏನು, ನಾವು ಕೆಲಸಕ್ಕೆ ಹೋಗಬೇಕು, ಕೆಲಸಕ್ಕೆ ನಂಬಿಗಸ್ತರಾಗಿರಬೇಕೆಂಬುದಾಗಿ ಆ ರೀತಿ ಇರುತ್ತೇವೆ. ಇದು ಅರಸುತನಕ್ಕೆ ಗುರುತಾಗಿದೆ. ನಿಮ್ಮ ಕೆಲಸಕ್ಕೆ ನೀವು ನಂಬಿಗಸ್ತರಾಗಿದ್ದೀರಾ. ನಿಮ್ಮ ಇನ್ನೊಂದು ಪಾರ್ಟ್, ನಿಮ್ಮ ಕರೆಯುವಿಕೆಯಲ್ಲಿ ನಿಮ್ಮನ್ನು ದೇವರು ಕರೆದದ್ದರಲ್ಲಿ ಇನ್ನೊಂದು ಪಾರ್ಟ್ ಇದೆ. ಅದೇನೆಂಬುದಾಗಿ ನಾವು ನೋಡುವುದಾದರೆ ಯಾಜಕತ್ವ ಇದೆ. ಹಾಗಾದರೆ ನಿಮಗೆ ಸೇವೆಯನ್ನು ಮಾಡುವುದಕ್ಕೆ ಯಾಜಕತ್ವ, ನಿಮಗೆ ಸೇವೆಯನ್ನು ಮಾಡುವುದಕ್ಕೆ ನಿಮಗೆ ಕರೆಯುವಿಕೆ ಬೇಕು ಎನ್ನುವಂಥದ್ದು ಎರಡನೆಯದು. ಸೇವೆ ಎನ್ನುವಂಥದ್ದು ನಿಮ್ಮ ಮೇಲೆ ಬಿದ್ದಿರುವಂತಹ ಕರ್ತವ್ಯ, ಇಟ್ಸ್ ಆ್ಯಂಡ್ ಡ್ಯೂಟಿ. ಎಲ್ಲರೂ ಕೂಡ ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ನೀವು ಮಾಡುವಾಗ ಯಾವ ಸೇವೆಗೋಸ್ಕರವಾಗಿ ದೇವರು ನಿಮ್ಮನ್ನು ಪ್ರತ್ಯೇಕಿಸುತ್ತಾರೋ ಅದೇ ಆರೋನನ ಹಾಗೆ ಕರೆಯಲ್ಪಡುವಂಥದ್ದು. 5 ವಿಧವಾದ ಸೇವೆಗೆ ದೇವರು ನಿಮ್ಮನ್ನು ಯಾವುದೊಂದಕ್ಕೆ ಪ್ರತ್ಯೇಕವಾಗಿ ಕರೆಯುತ್ತಾರೆ. ಆದರೆ ಅಲ್ಲಿಯ ತನಕ ನೀವು ಮಾಡುತ್ತಾ ಇರುವಂತಹ ಸುವಾರ್ಥ ಸೇವೆಯನ್ನು ಮಾಡುತ್ತಲೇ ಇರಬೇಕು. ಅದು ನಿಮ್ಮ ಮೇಲೆ ಬಿದ್ದಿರುವಂತಹ ಕರ್ತವ್ಯ. ಈಗ ನೀವೇನಾದ್ರಿ ಅಂದರೆ, ಕರೆಯುವಿಕೆ ಬರಲಿ, ಆಮೇಲೆ ನಾನೇನು ಮಾಡುತ್ತೇನೆ, ಸೇವೆಗೆ ನಾನು ಹೋಗುತ್ತೇನೆ ಎಂಬುದಾಗಿ ಹೇಳಿ ನಿಮಗೆ ಕೊಡಲ್ಪಟ್ಟಂತ ಲೌಕಿಕವಾದ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿ ಇದ್ದೀರಾ. ಅದರಲ್ಲಿ ನಿಮಗೆ ಯಾವುದೇ ಕೊರತೆ ಇಲ್ಲ, ಪರ್ಫೆಕ್ಟ್. ಆದರೆ ಸತ್ಯವೇದ ಹೇಳುತ್ತದೆ, ನಿಮ್ಮ ಕರೆಯುವಿಕೆಯಲ್ಲಿ ಎರಡು ಕೂಡ ಇದೆ, ಎರಡು ಕಾರ್ಯಗಳಿದೆ ಎಂಬುದಾಗಿ ಹೇಳುತ್ತದೆ. ಈಗ ನೀವು SSLC ಅಥವಾ PUC ಗೆ ಹೋಗುವುದಾದರೆ ಈ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಂಬುದಾಗಿ ಮೈನ್ ಸಬ್ಜೆಕ್ಟ್ ಇಟ್ಟಿರುತ್ತಾರೆ. ಅದಕ್ಕೆ ಹೆಸರೇನು? ಮೈನ್ ಸಬ್ಜೆಕ್ಟ್. ಇದಕ್ಕೆ ಸ್ಪೆಷಲ್ ಕ್ಲಾಸನ್ನು ಇಡುತ್ತಾರೆ, ಇದಕ್ಕೆ ಭಯಂಕರವಾಗಿ ಕೋಚಿಂಗ್ ಕೊಡುತ್ತಾರೆ, ಟ್ಯೂಷನ್ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಇಂಗ್ಲೀಷು ಕನ್ನಡಗೆ ಏನಾದರೂ ಇಂಪಾರ್ಟೆನ್ಸ್ ಕೊಡುತ್ತಾರಾ? ಆದರೆ ಇವೆರಡು ಫೇಲ್ ಆದ್ರೆ ಓಕೆನಾ? ಇದು ಎಷ್ಟರ ಮಟ್ಟಿಗೆ ಮುಖ್ಯವೋ ಅಷ್ಟರ ಮಟ್ಟಿಗೆ ಇದು ಕೂಡ ಮುಖ್ಯ. ಅದರಲ್ಲಿ ಎರಡು ಇದೆ. ಕಟ್ ಆಫ್ ಮಾರ್ಕ್ಸ್ ನೋಡುವಾಗ ಮಾತ್ರವೇ ಈ 4 ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್, ಬಿಟ್ಟರೆ ಪಾಸ್ ಆಗುವುದಕ್ಕೆ 6 ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ನಿಮ್ಮ ಕ್ರಿಯೆಗಳನ್ನು ನೋಡುವಾಗ ಅದಕ್ಕೆ ತಕ್ಕಂತೆ ದೇವರು ಕೊಡುತ್ತಾರೆ. ಆದರೆ ಬರುವಿಕೆಗೆ ಹೋಗುವುದಕ್ಕೆ ನೀವೆಲ್ಲದರಲ್ಲೂ ಪಾಸ್ ಮಾಡಿರಬೇಕು. ನಿಮ್ಮ ಕರೆಯುವಿಕೆಯಲ್ಲಿ 2 ಪಾರ್ಟ್ಸ್ ಇದೆ, ಒಂದು ಅರಸುತನ, ಇನ್ನೊಂದು ಯಾಜಕತ್ವ. ಆದರೆ ಯಾಜಕತ್ವಕ್ಕೆ ನೀವು ಏನು ಮಾಡಿದ್ದೀರಾ? ಇಂದು ಇನ್ನೂ ಒಂದು ಹಂತ ಮೇಲೆ ಹೋಗಿ ಆಳವಾಗಿ ಹೇಳುತ್ತೇನೆ. ನಿಮ್ಮ ಮನೆಗೆ ನೀವೇ ಯಾಜಕರಾಗಿದ್ದೀರಾ. ನಿಮಗೆ ಒಂದು ಮನೆ ಇದೆಯಲ್ಲ, ಆ ಮನೆ ಎನ್ನುವಂಥದ್ದು ಒಂದು ಸಭೆ. ಅಂದು ಸಭೆ ಮನೆಗಳಲ್ಲೇ ಕೂಡಿ ಬಂದರು. ಆ ಸಭೆಯಲ್ಲಿ, ಆ ಮನೆಯಲ್ಲಿರುವಂತಹ ನಾಯಕರೇ ಯಾಜಕರಾಗಿ ಇದ್ದಾರೆ. ಆ ಮನೆಯೇ ಒಂದು ಸಭೆ. ಅಲ್ಲಿ ಬರುವಂಥವರೇ ಆತ್ಮಗಳು, ಆ ಮಕ್ಕಳೇ ಆತ್ಮಗಳು. ದೇವರು ಏನು ಹೇಳುತ್ತಾರೆ ಆದಾಮನನ್ನು ನೋಡಿ, ನೀವು ವೃದ್ಧಿಯಾಗಿ ಭೂಮಿಯನ್ನು ತುಂಬಿಸಿರಿ. ಅದಕ್ಕೆ ಏನು ಮಾಡುತ್ತಾರೆ? ಜೊತೆ ಸಂಗಾತಿಯಾಗಿ ಅವಳನ್ನು ಕೊಡುತ್ತಾರೆ, ಸಭೆ ಕೊಡುತ್ತಾರೆ. ಯೇಸು ಕ್ರಿಸ್ತನಿಗೆ ಜೊತೆಯಾಗಿ ಸಭೆ ಅವರ ಪಕ್ಕೆಯಿಂದ ತೆಗೆಯಲ್ಪಟ್ಟಂಥದ್ದು. ಆದಾಮನ ಪಕ್ಕೆಯಿಂದ ಅವಳು ತೆಗೆಯಲ್ಪಟ್ಟಳು. ಈಗ ಇವರು ವೃದ್ಧಿಯಾಗಿ ಭೂಮಿಯನ್ನು ತುಂಬಿಸುವುದಕ್ಕೆ ಹೇಳಿದ್ರು. ಯೇಸು ಕ್ರಿಸ್ತನ ಮೂಲಕವಾಗಿ ಆತ್ಮಗಳು ಭೂಮಿಯಲ್ಲಿ ವೃದ್ಧಿಯಾಗಿ ಇಂದು ತುಂಬಲ್ಪಟ್ಟಿದೆ. ಇದು ಯಾಜಕತ್ವ. ನಿಮ್ಮ ಮನೆಗೆ ನೀವೇ ಯಾಜಕರಾಗಿದ್ದೀರಾ. ನಿಮ್ಮ ಮನೆಯಲ್ಲಿರುವಂಥ ಯಾಜಕತ್ವಕ್ಕೆ ನೀವು ನಂಬಿಗಸ್ತರಾಗಿ ಇದ್ದೀರಾ. ನಿಮ್ಮ ಕುಟುಂಬದಲ್ಲಿರುವಂಥ ಯಾಜಕತ್ವಕ್ಕೆ, ಗಂಡ ಹೆಂಡತಿ ಯಾಜಕತ್ವಕ್ಕೆ ನಂಬಿಗಸ್ತರಾಗಿ ಇದ್ದೀರಾ? ಅದುವೇ ಇಂದು ಪ್ರಶ್ನೆ. ಇಂದು ನಾವು ಕುಟುಂಬ ಎನ್ನುವಂಥದ್ದು ಈ ಕಡೆಯ ಕಾಲದಲ್ಲಿ ಸೈತಾನನಿಂದ ಕ್ರಮ ತಪ್ಪಿಸುವಂತಹ ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಕುಟುಂಬವನ್ನು ನಾಶ ಮಾಡಬೇಕೆನ್ನುವಂಥದ್ದೇ ಸೈತಾನನ ಯೋಜನೆ. ಅದಕ್ಕೆ ಅವನು ಏನು ಮಾಡುತ್ತಾನಂದ್ರೆ, ವಿಷನನ್ನೇ ನಿಮ್ಮಿಂದ ತೆಗೆಯುತ್ತಾನೆ. ಗಂಡನ ಪ್ರಕಾರವಾಗಿ ಏನಾಗಿ ಮಾರ್ಪಟ್ಟಿದೆ, ಹೊರಗೆ ಹೋಗಿ ಸಂಪಾದನೆ ಮಾಡಿ ಕಾಸನ್ನು ಕೊಡುತ್ತೇವೆ, ನಮ್ಮ ಕೆಲಸ ಮುಗಿಯಿತು. ನಮ್ಮ ಕೆಲಸ ಏನಾಯಿತು? ಮುಗಿಯಿತು. ಹಣ ಕೊಟ್ಟಿದ್ದಾಯಿತು, ಮಿಕ್ಕಿದ್ದನ್ನು ಅವರು ನೋಡಿಕೊಳ್ಳಬೇಕು. ಹೆಂಡತಿ ಪ್ರಕಾರವಾಗಿ ಏನು ವಿಷಯ? ಕೇಳುವಾಗ ನೀವು ನನಗೆ ಹಣವನ್ನು ಕೊಡಿ, ನಿಮಗೆ ಬೇಕಾದದ್ದನ್ನು, ಅವಶ್ಯವಾದದ್ದನ್ನು ಮನೆಯಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಈಗ ಇರುವಂತಹ ಪರಿಸ್ಥಿತಿ ಏನು? ಮನೆ ಯಾಜಕತ್ವದಲ್ಲಿ ಇದೆಯಾ? ಸೇವೆಯಲ್ಲಿ ಇದೆಯಾ? ಮಕ್ಕಳಿಗೆ ಓದಿ ಓದಿ ಅಂತ ಹೇಳ್ತಾ ಇದ್ದೀರಲ್ಲ, ಮಕ್ಕಳ ಆತ್ಮಿಕ ಜೀವಿತಕ್ಕೆ ಏನು ಇಂಪಾರ್ಟೆನ್ಸ್? ಇವತ್ತು ಮನೆ ಆ ಇಂಪಾರ್ಟೆನ್ಸನ್ನು ಕೊಡುತ್ತಾ ಇದೆಯಾ? ನಿಮ್ಮ ಪ್ರಕಾರವಾಗಿ ಮಕ್ಕಳು ಏನಾಗಬೇಕು? ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಕಲೆಕ್ಟರ್ ಆಗಬೇಕು. ಯಾವತ್ತಾದರೂ ನಿಮ್ಮ ಮಕ್ಕಳು ಆತ್ಮಿಕ ಜೀವಿತದಲ್ಲಿ ಮುಂದಿನ ಹಂತಕ್ಕೆ ಹೋಗಬೇಕೆಂದು ನೆನೆಸಿದ್ದೀರಾ?
ನೆಕ್ಸ್ಟ್ ನಿಮ್ಮ ಮಕ್ಕಳನ್ನು ದೇವರು ನನ್ನ ಕೈಯಲ್ಲಿ ಒಂದು ಆತ್ಮವನ್ನು ಕೊಟ್ಟಿದ್ದಾರೆ. ಈ ಆತ್ಮಕ್ಕೆ ದೇವರು ಯಾವ ಭವಿಷ್ಯವನ್ನು ಇಟ್ಟಿದ್ದಾರೆ. ಅವನಿಗೂ ಯಾಜಕತ್ವ ಇದೆ, ಅವನಿಗೂ ಕೂಡ ಅರಸುತನ ಎನ್ನುವಂಥದ್ದು ಇದೆ. ಅವನ ಅರಸುತನಕ್ಕೆ ನೀವು ವಿದ್ಯಾಭ್ಯಾಸ ಕೊಡುತ್ತೀರಾ. ವಿದ್ಯಾಭ್ಯಾಸ ಮಾಡುವವನು ವಿದ್ಯಾಭ್ಯಾಸದಿಂದ ಮೇಲೆ ಬರುತ್ತಾನೆ. ವಿದ್ಯಾಭ್ಯಾಸ ಬರಲಿಲ್ವಾ ಅವನು ಕರ್ತನ ಮೂಲಕ ಮೇಲೆ ಬರುತ್ತಾನೆ. ಎಲ್ಲರಿಗೂ ಕೂಡ ದೇವರೊಂದು ಮಾರ್ಗವನ್ನು ತೆರೆದಿಟ್ಟಿದ್ದಾರೆ. ನಿಮ್ಮ ಮಕ್ಕಳ ಆತ್ಮದ ಮುಂದಿನ ತಲೆಮಾರಿಗೆ ನೀವು ಯಾವ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದೀರಾ? ಹಾಗಾದರೆ ಈ ಅಭಿಷೇಕ ನಿಮ್ಮ ಮೇಲೆ ಇಟ್ಟಿರುವಂತಹ ಈ ಯಾಜಕತ್ವದ ಅಭಿಷೇಕ ಇದೆಯಾ? ಮೊದಲನೇದಾಗಿ ಅದು ಒಂದು ಕಿರೀಟ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಇದರಲ್ಲಿ ಏನು ವಿಷಯ ಎಂದು ನೋಡುವುದಾದರೆ, ಯಾಜಕತ್ವ ಎನ್ನುವಂಥದ್ದು ಒಂದು, ಅರಸುತನ ಎನ್ನುವಂಥದ್ದು ಕಿರೀಟ. ಈ ಎರಡು ಕೂಡ ಸೇರುವುದಕ್ಕೆ ಹೆಸರೇ ಮೆಲ್ಕಿಸೆದೇಕನ ವಿಧಾನ ಎಂದು ಹೇಳುತ್ತಾರೆ ನ್ಯೂ ಟೆಸ್ಟಮೆಂಟ್. ಈ ಹೊಸ ಒಡಂಬಡಿಕೆಯಲ್ಲಿ ಒಂದು ಹೋದರೂ ಕೂಡ ಹಳೆಯ ಒಡಂಬಡಿಕೆಯಾಗಿ ಮಾರ್ಪಡುತ್ತದೆ. ಯಾಜಕತ್ವ ಇದ್ದು ಅರಸುತನ ಪ್ರತ್ಯೇಕವಾಗಿತ್ತು ಅಂದರೆ ಅದು ಓಲ್ಡ್ ಟೆಸ್ಟಮೆಂಟ್. ಅರಸುತನ ಇದ್ದು ಯಾಜಕತ್ವ ಪ್ರತ್ಯೇಕವಾಗಿದ್ದರೆ ಅದು ಓಲ್ಡ್ ಟೆಸ್ಟಮೆಂಟ್. ಎರಡು ಕೂಡ ಸೇರಿದಾಗ ಮಾತ್ರವೇ ನ್ಯೂ ಟೆಸ್ಟಮೆಂಟ್. ಈಗ ದೇವರು ಬರುವಾಗ ನಿಮಗೆ ಟೆಸ್ಟ್ ಯಾವುದಕ್ಕೆ ಇಡುತ್ತಾರೆ? ಹೊಸ ಒಡಂಬಡಿಕೆಗೆ ಟೆಸ್ಟ್ ಇಡುತ್ತಾರೆ, ಯಾಕಂದ್ರೆ ನಾವೆಲ್ಲ ನ್ಯೂ ಟೆಸ್ಟಮೆಂಟ್. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಇರುವಂತವರು ಎರಡನ್ನು ಕೂಡ ಪಾಸ್ ಮಾಡಬೇಕಲ್ಲ. ನೀವು ಎರಡನ್ನು ಕೂಡ ಪಾಸ್ ಮಾಡುವವರಾಗಿ ಇದ್ದೀರಾ? ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಹೋಗುತ್ತಾ ಇದ್ದೀರಾ? ಇಲ್ವಲ್ಲ. ಇಂದು ನೀವು ಲೋಕ ಪ್ರಕಾರವಾಗಿ ಅರಸುತನಕ್ಕೆ ಕೊಡುವಂತ ಇಂಪಾರ್ಟೆನ್ಸ್, ಕೆಲಸಕ್ಕೆ, ಭವಿಷ್ಯಕ್ಕೆ, ಸಂಪಾದನೆಗೆ ಕೊಡುವಂತ ಇಂಪಾರ್ಟೆನ್ಸ್ ಇವತ್ತು ಯಾಜಕತ್ವಕ್ಕೆ ಇದೆಯಾ? ನಿಮ್ಮ ಮನೆಯಲ್ಲಿ ನೀವೇ ಸುಮ್ಮನೆ ಹಾಗೆ ಯೋಚನೆ ಮಾಡಿ ನೋಡಿ. ಎಷ್ಟು ಸಮಯ ಸ್ಕೂಲ್ಗೆ ಕೊಡುತ್ತೀರಾ? ಎಷ್ಟು ಸಮಯ ನಿಮ್ಮ ಆಫೀಸ್ಗೆ ಕೊಡುತ್ತೀರಾ? ಎಷ್ಟು ಸಮಯ ನೀವು ದೇವರಿಗೆ ಟೈಮನ್ನು ಕೊಡುತ್ತೀರಾ? ಯೋಚನೆ ಮಾಡಿ ನೋಡಿ. ಒಬ್ಬ ಪೊಲೀಸ್ ಆಫೀಸರ್ ನನಗೆ ಹೇಳಿದ್ರು, ಆಗ ಅವರಿಗೆ ಒಂದು ಪ್ರಮೋಷನ್ ಬರುತ್ತದೆ. ಅವರ ಸಂಬಳ 2ರಷ್ಟು ಆಗುತ್ತದೆ. 3 ತಿಂಗಳಿಂದ ಹೇಳುತ್ತಾ ಇದ್ದಾರೆ, ಅವರು ತೆಗೆದುಕೊಳ್ಳದೆ ಈ ಒಂದು ಪೋಸ್ಟಿಂಗ್ನಲ್ಲೇ ಇದ್ದಾರೆ. ಆ ಮನೆಗೆ ಹೋದಾಗ ಆ ಸಿಸ್ಟರ್ ಅವರು ಹೇಳಿದ್ರು, ನೋಡಿ ಪಾಸ್ಟರ್, ನೀವಾದ್ರೂ ಹೇಳಿ, ಪ್ರಮೋಷನ್ ಬರುತ್ತಾ ಇದೆ, ಒಳ್ಳೆಯ ಸಂಬಳ. ಹಾಗಂದಾಗ ಅವ್ರು ಹೇಳಿದ್ರು, ಪಾಸ್ಟರ್, ನಾನು ಆ ಕೆಲಸಕ್ಕೆ ಹೋಗುವಂಥದ್ದು ಅಷ್ಟು ದೊಡ್ಡ ವಿಷಯವೇನಲ್ಲ. ಒಂದೇ ಸೈನ್ ಓಕೆ ಅಂದರೆ ಕೊಡುತ್ತಾರೆ. ಆದರೆ ಇವತ್ತು ನಾನು ಚರ್ಚಿಗೆ ಹೋಗುವ ಹಾಗೆ ಹೋಗುವುದಕ್ಕೆ ಆಗಲ್ಲ. ಇವತ್ತು ನಾನು ಪ್ರಾರ್ಥನೆ ಮಾಡಿ ಬೈಬಲ್ ಓದುವ ಹಾಗೆ ಓದುವುದಕ್ಕೆ ಆಗಲ್ಲ. ಸೇವೆಗೆ ಹೋಗುವ ಹಾಗೆ ಹೋಗುವುದಕ್ಕೆ ಆಗಲ್ಲ, ಯಾಕಂದ್ರೆ ಅದು ಟಫ್ ಜಾಬ್. ಅದಕ್ಕೆ ಹೋದರೆ ರಾತ್ರಿ ಕರೆಯುತ್ತಾರೆ, ಬೆಳಗ್ಗೆ ಕರೆಯುತ್ತಾರೆ, ನನ್ನ ಆತ್ಮಿಕ ಜೀವಿತಕ್ಕೆ ಏಟು ಬೀಳುತ್ತದೆ. ಇದುವೇ ಯಾಜಕತ್ವಕ್ಕೆ ಕೊಡುವಂತ ಇಂಪಾರ್ಟೆನ್ಸ್. ಇಂದು ನಾವು ಕೊಡುತ್ತಾ ಇದ್ದೇವಾ? ಇವತ್ತು ನಮ್ಮ ಕಾನ್ಸಂಟ್ರೇಷನ್ ಅದರ ಮೇಲೆ ಇದೆಯಾ? ಮಾತಾಡುವಾಗೆಲ್ಲ ವಿದ್ಯಾಭ್ಯಾಸ, ಮಾತಾಡುವಾಗೆಲ್ಲ ಭವಿಷ್ಯ, ಮಾತಾಡುವಾಗೆಲ್ಲ ಹಣ, ಮಾತಾಡುವಾಗೆಲ್ಲ ಏನ್ ಮಾಡುತ್ತೀಯಾ, ಮುಂದಿನ ಜನರೇಷನ್ ಏನಾಗುತ್ತದೆ? ನಿಮ್ಮ ಆತ್ಮದ ಕುರಿತಾಗಿ ನೀವು ಎಷ್ಟರ ಮಟ್ಟಿಗೆ ಕಾನ್ಸಂಟ್ರೇಷನ್ ಮಾಡಿದ್ದೀರಾ? ಅದುವೇ ಪ್ರಶ್ನೆ. ಹಾಗಾದ್ರೆ ದೇವರು ನಿಮಗೆ ಕೊಟ್ಟಿರುವಂತಹ ಅಭಿಷೇಕ, ಕಿರೀಟ, ಯಾಜಕತ್ವ ಎಂಬುದಾಗಿ ಹೇಳುವಂತಹ ಅಭಿಷೇಕದ ತೈಲ ಇನ್ನೂ ಕೂಡ ಇದೆಯಾ ಅಥವಾ ಹೋಯ್ತಾ? ಹಾಗಾದ್ರೆ ಆ ಯಾಜಕತ್ವ, ದೇವರು ಕೊಡುವಂತಹ ಸ್ಪಿರಿಚುಯಾಲಿಟಿ, ಆ ಆತ್ಮಿಕ ಕಾರ್ಯ ಇದೆಯಾ? ನಿಮ್ಮ ಒಳಗೆ ಇರುವಂತಹ ಅಭಿಷೇಕ ಇನ್ನೂ ಇದೆಯಾ? ಈ ಯಾಜಕತ್ವ ಯಾಕೆ ಹೋಗುತ್ತದೆ? ಓದಿರಿ 1 ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದಿರಿ. ನಿನ್ನ ಗೋತ್ರದವರು, ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಚೆನ್ನಾಗಿ ಗಮನಿಸಿರಿ, ಇದು ದೇವರು ಏಲಿಯನ್ನು ನೋಡಿ ಹೇಳುವಂತಹ ಒಂದು ಮಾತು. ಏಲಿ ಯಾರು? ಮಹಾಯಾಜಕನು. ಈ ಮಹಾಯಾಜಕನಾಗಿರುವಂತಹ ಏಲಿಗೆ ಅವನ ಮೂಲ ಪಿತೃ ಆರೋನನಿಗೆ ದೇವರು ಒಂದು ವಾಗ್ದಾನವನ್ನು ಮಾಡುತ್ತಾರೆ. ವಿಮೋಚನ ಕಾಂಡ 40ನೇ ಅಧ್ಯಾಯ 13-14. ಆರೋನನು ನನಗೆ ಯಾಜಕನಾಗುವಂತೆ ಅವನಿಗೆ ಆ ದೀಕ್ಷಾ ವಸ್ತ್ರಗಳನ್ನು ತೊಡಿಸಿ ಅವನನ್ನು ಅಭಿಷೇಕಿಸಿ ಪ್ರತಿಷ್ಠಿಸಬೇಕು. ಆಮೇಲೆ ನೀನು ಅವನ ಮಕ್ಕಳನ್ನು ಬರಮಾಡಿ ಅವರಿಗೆ ಅಂಗಿಗಳನ್ನು ತೊಡಿಸಿ, ಹಾಗೆ 15ನೇ ವಾಕ್ಯ ಓದೋಣ. ಅವರು ನನಗೋಸ್ಕರ ಯಾಜಕರಾಗುವುದಕ್ಕಾಗಿ ನೀನು ಅವರ ತಂದೆಯನ್ನು ಅಭಿಷೇಕಿಸಿದಂತೆಯೇ ಅವರನ್ನು ಅಭಿಷೇಕಿಸಬೇಕು. ಈ ಅಭಿಷೇಕದಿಂದ ಯಾಜಕತ್ವವು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾಗಿರುವುದು ಎಂದು ಹೇಳಿದನು. ಆರೋನನಿಗೆ ಹೇಳುತ್ತಾರೆ, ನಿನಗೆ ಒಂದು ಅಭಿಷೇಕವನ್ನು ಕೊಡುತ್ತೇನೆ, ಅದು ನಿನ್ನ ಮಕ್ಕಳು, ಮೊಮ್ಮಕ್ಕಳು, ತಲೆಮಾರಾಗಿ ಆ ಅಭಿಷೇಕ ಹಾಗೆ ಇರುತ್ತದೆ ಅಪ್ಪ, ಅದು ಶಾಶ್ವತವಾಗಿರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅದೇ ದೇವರು 1 ಸಮುವೇಲ 2ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ನಾನು ಈ ವಿಷಯವನ್ನು ಆರೋನನಿಗೆ ಹೇಳಿದೆ, ನಾನು ಶಾಶ್ವತವಾಗಿರುತ್ತದೆ ಎಂಬುದಾಗಿ ಹೇಳಿದೆ, ಆದರೆ ಈಗ ಅದು ನನಗೆ ಹೇಗಿರಲಿ? ಅದು ನನಗೆ ದೂರವಾಗಿರಲಿ. ಆ ಮಾತನ್ನು ನಾನು ತಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ನಿನಗೆ ಕೊಡಲ್ಪಟ್ಟಂತ ಅಭಿಷೇಕ ಯಾರಿಗೆ ಹೇಳುತ್ತಾರೆ? ಏಲಿಗೆ ಹೇಳುತ್ತಾರೆ. ಯಾಕೆ? ಏನು ಕಾರಣ? ಈ ಅಭಿಷೇಕದ ತೈಲವನ್ನು ಈಗಲೂ ಹೇಳುತ್ತೇನೆ, ನಿಮ್ಮ ಮೈಂಡಿಂದ ತೆಗೆಯಿರಿ. ಸೇವಕರು ಬೇರೆ, ವಿಶ್ವಾಸಿ ಬೇರೆ. ನೀವೆಲ್ಲರೂ ಕೂಡ ಒಂದು ಭಾಗದಲ್ಲಿ ಸೇವಕರಾಗಿ ಕರೆಯಲ್ಪಟ್ಟಂಥವರು.
ಯಾಕಂದರೆ ನಿಮ್ಮ ಕರೆಯುವಿಕೆಯಲ್ಲಿ ಒಂದು ಭಾಗ ಏನಾಗಿದೆ? ಯಾಜಕತ್ವ ಇದೆ. ಮೊದಲು ನಿಮ್ಮ ಮನೆಗೆ ನೀವೇ ಯಾಜಕರಾಗಿದ್ದೀರಾ. ನಿಮ್ಮ ಹೆಂಡತಿಯೇ ಸಭೆ, ನಿಮ್ಮ ಮಕ್ಕಳೇ ಆತ್ಮಗಳು. ಗಂಡ ಹೆಂಡತಿ ಯಾಜಕ ಸಭೆ ಸೇರಿ ಆತ್ಮಗಳನ್ನು ಕರೆದುಕೊಂಡು ಬರಬೇಕು. ಇಲ್ಲಿ ಯಾಜಕ ಸರಿಯಾಗಿಲ್ಲದಿದ್ದರೂ ಸರಿ, ಸಭೆ ಸರಿಯಾಗಿಲ್ಲದಿದ್ದರೂ ಸರಿ, ಅಥವಾ ಸಭೆ ಸರಿಯಾಗಿದ್ದು ಯಾಜಕ ಸರಿಯಿಲ್ಲದಿದ್ದರೂ ಸರಿ, ಬಾಧಿಸಲ್ಪಡುವಂಥದ್ದು ಆತ್ಮಗಳೇ. ಹಾಗಾದ್ರೆ ನೀವು ಚೆನ್ನಾಗಿ ಗಮನಿಸಬೇಕು. ಏನೋ ಸೇವಕರಿಗೆ ಮಾತನಾಡುತ್ತಿದ್ದಾರೆ ಎಂಬುದಾಗಿ ಅಂದುಕೊಳ್ಳಬೇಡಿ, ನಿಮಗೇನೆ. ಈಗ ಏಲಿಯನ್ನು ನೋಡಿ ಕರ್ತನು ಹೇಳುತ್ತಾರೆ, ನಾನು ಇದನ್ನು ಆರೋನನಿಗೆ ವಾಗ್ದಾನ ಮಾಡಿದೆ, ಆದರೆ ಈಗ ನನಗೆ ಅದು ದೂರವಾಗಿರಲಿ ಎಂದು ಹೇಳುತ್ತಾರೆ. ನಾನು ಅದನ್ನು ತೆಗೆದಿದ್ದೇನೆ ಎನ್ನುತ್ತಾರೆ. ಯಾಕೆ? ಅದಕ್ಕೇನು ಕಾರಣ? ನೀವು ಅನೇಕ ವಿಷಯದಲ್ಲಿ ಓದುತ್ತೀರಾ. ಮುಖ್ಯವಾಗಿ 2 ವಿಷಯಗಳನ್ನು ದೇವರು ಏಲಿಯನ್ನು ನೋಡಿ ಹೇಳುತ್ತಾರೆ. ಆ 2 ನಾವು ಈಗ ನೋಡಲಿದ್ದೇವೆ. ಮೊದಲನೆಯದಾಗಿ ಓದಿರಿ, 1 ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದಿರಿ. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ? ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ? ಇದುವೇ ಇಂದು ಇರುವಂತಹ ಫಸ್ಟ್ ಪ್ರಾಬ್ಲಮ್. ನೀನು ನನಗಿಂತಲೂ ನಿನ್ನ ಮಕ್ಕಳನ್ನೇ ಗೌರವಿಸುತ್ತಾ ಇದ್ದೀಯಾ? ಇವತ್ತು ಮಕ್ಕಳನ್ನು ಗೌರವಿಸಬೇಕು, ಅದು ಅವಶ್ಯ. ಅದು ಈ ಕಾಲಘಟ್ಟದಲ್ಲಿ, ಈ ಒಂದು ಲಾಸ್ಟ್ ಜನ್ರೇಷನಲ್ಲಿ. ಚೆನ್ನಾಗಿ ಗಮನಿಸಿ ನೋಡಿರಿ. ನಾವು ಇದ್ದದಕ್ಕೂ, ನಮ್ಮ ತಂದೆಯಂದಿರಿದ್ದದಕ್ಕೂ, ನಮ್ಮ ತಾತಂದಿರಿದ್ದದಕ್ಕೂ ಈ ಜನ್ರೇಷನ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಾ ಇದೆ. ನಾವು ನಮಗೆ ಸಿಗದೇ ಇರುವಂಥ ಗೌರವವನ್ನು ಮಕ್ಕಳಿಗೆ ಕೊಡುತ್ತಾ ಇದ್ದೇವೆ. ನಮಗೆ ಸಿಗದೇ ಇರುವಂಥ ಸ್ವಾತಂತ್ರ್ಯವನ್ನು ಮಕ್ಕಳಿಗೆ ಕೊಡುತ್ತಾ ಇದ್ದೇವೆ. ನಾವು ನಮ್ಮ ತಂದೆಯ ಮುಂದೆ ಮಾತನಾಡುವುದಕ್ಕೆ ಆಗುತ್ತಿರಲಿಲ್ಲ ಅಲ್ವಾ? ಎದುರು ಮಾತು ಆಡುವುದಕ್ಕೆ ಆಗುತ್ತಿರಲಿಲ್ಲ. 2ನೇ ಮಾತು ಮಾತನಾಡಿದ್ರೆ ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ. ಆದರೆ ಇವತ್ತು ಏನು ನಡೆಯುತ್ತಾ ಇದೆ? ಇವತ್ತಿನ ಪರಿಸ್ಥಿತಿ ಆದರೂ ಏನು? ಇವತ್ತಿನ ಜನರೇಷನ್ ಎಲ್ಲಿಗೆ ಹೋಗುತ್ತಾ ಇದೆ? ಇದೆಲ್ಲವನ್ನು ಕೂಡ ನಾವು ಲೋಕ ಪ್ರಕಾರವಾಗಿ ಹೇಳುತ್ತೇವೆ. ಅದು ಒಂದು ಕಡೆ ಇರಲಿ. ಸ್ಪಿರಿಚುವಲಿ ಕರ್ತನಿಗೆ ಇಂಪಾರ್ಟೆನ್ಸಾ, ಮಕ್ಕಳಿಗೆ ಇಂಪಾರ್ಟೆನ್ಸಾ? ಈ ಏಲಿ ಎಂತಹ ವ್ಯಕ್ತಿಯಾಗಿದ್ದನು ಗೊತ್ತಾ? ಹನ್ನಳು ಪ್ರಾರ್ಥಿಸುತ್ತಾ ಇದ್ದಾಳೆ, ಹೃದಯವನ್ನು ಸುರಿಸಿ ಪ್ರಾರ್ಥಿಸುತ್ತಿದ್ದಾಳೆ. ಅವಳು ಪ್ರಾರ್ಥನೆಯನ್ನು ಮಾಡುತ್ತಾ ಇರುವಾಗ ಇವರು ದೂರದಿಂದ ನೋಡುತ್ತಾರೆ. ನೋಡುವುದಕ್ಕೆ ಹನ್ನಳನ್ನು ನೋಡುವಾಗ ಇವರಿಗೆ ಹೇಗೆ ಅನಿಸುತ್ತಾ ಇದೆಯಂತೆ? ಕುಡಿದವಳ ಹಾಗೆ ಅನಿಸುತ್ತಾ ಇದೆಯಂತೆ. ಅವರು ಕೇಳುತ್ತಾರೆ, ಎಲ್ಲಿಯ ತನಕ ನೀನು ಹಾಗೆ ಮಾಡುತ್ತೀಯೆ? ಎದ್ದು ಹೋಗು ಎಂಬುದಾಗಿ ಹೇಳುತ್ತಾರೆ. ಆಕೆ ಹೇಳುತ್ತಾಳೆ, ಇಲ್ಲಪ್ಪ, ನಾನು ಕುಡಿದು ಮತ್ತಳಾಗಿಲ್ಲ, ನಾನು ಭಾರದಿಂದ ದೇವರ ಹತ್ರ ಹೇಳುತ್ತಾ ಇದ್ದೇನೆ. ಹಾಗಂದರೆ ವಿಶ್ವಾಸಿ ಏನಾದರೂ ತಪ್ಪು ಮಾಡಿದಾಗ ಅವರನ್ನು ಖಂಡಿಸುವುದಕ್ಕೆ ಅವರು ಹೇಗಿದ್ದಾರೆ? ಕೂಡಲೇ ಇಮಿಡಿಯೇಟ್ ಆಗಿ ಹಾಗೆ ಸ್ಪಾಟಲ್ಲೇ ಹೇಳುತ್ತಾರೆ, ನೀನು ಮಾಡುತ್ತಾ ಇರುವಂಥದ್ದು ತಪ್ಪು, ಎಲ್ಲ ಓಕೆ, ರೈಟ್. ಈಗ ಮಕ್ಕಳು ತಪ್ಪು ಮಾಡುತ್ತಾರೆ. ಮಕ್ಕಳು ಒಂಟಿಯಾಗಿದ್ದಾಗ ತಪ್ಪು ಮಾಡುವಂಥದ್ದು ಬೇರೆ, ಅದಿರಲಿ, ಅದು 2ನೇದಾಗಿ ನೋಡೋಣ. ಸ್ಪಿರಿಚುವಲ್ ಆಗಿ ತಪ್ಪು ಮಾಡುತ್ತಾರೆ. ಫಸ್ಟು ಬಲಿಪೀಠದ ಮುಂದೆ ನಿಂತು ಆ ಸರ್ವಾಂಗ ಹೋಮ ಮಾಡುವುದಕ್ಕಿಂತ ಮುಂಚೆ ಮಾಂಸವನ್ನು ತೆಗೆದುಕೊಂಡು ಹೋಗುತ್ತಾರೆ. ಕಾಣಿಕೆಯನ್ನು ಮಿಸ್ಯೂಸ್ ಮಾಡುತ್ತಾನೆ. ಎಲ್ಲವನ್ನೂ ನೋಡುತ್ತಾರೆ. ನೋಡಿದಾಗ ದೇವರು ಎಚ್ಚರಿಕೆಯನ್ನು ಕೊಡುತ್ತಾರೆ. ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಇವನು ಯಾರಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತಾನೆ? ಮಕ್ಕಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತಾನೆ. ಕರ್ತನು ನಮ್ಮಿಂದ ಎದುರು ನೋಡುವಂತಹ ಬಹಳ ಮುಖ್ಯವಾದಂತಹ ವಿಷಯ, ಚೆನ್ನಾಗಿ ಗಮನಿಸಿರಿ. ಕರ್ತನು ನಿಮಗೆ ಮಕ್ಕಳನ್ನು ಕೊಟ್ಟದ್ದು ನೀವು ಮತ್ತೆ ಅವರ ಕೈಯಲ್ಲಿ ಕೊಡುವುದಕ್ಕೋಸ್ಕರವಾಗಿ. ಮಕ್ಕಳನ್ನು ಯಾವಾಗಲೂ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆಗಲ್ಲ. ಒಂದು ನಿರ್ದಿಷ್ಟ ಕಾಲದ ತನಕ ಮಕ್ಕಳು ನಿಮ್ಮ ಕೈಲಿರುತ್ತಾರೆ. ಒಂದು ನಿರ್ದಿಷ್ಟ ಕಾಲದ ತನಕ ನೀವು ಮಕ್ಕಳ ಕೈಲಿರುತ್ತೀರಾ. ಆ ನಂತರವಾಗಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ಹೋಗುತ್ತೀರಾ. ನಾನು ಮದುವೆ ಕುರಿತಾಗಿ ಹೇಳುತ್ತಿಲ್ಲ, ಲೋಕವನ್ನೇ ಬಿಟ್ಟು ಅಗಲುತ್ತೇವೆ. ಒಂದು ಸರ್ಟೈನ್ ಲಿಮಿಟ್, 70, ಬಲ ಹೆಚ್ಚಿದರೆ 80. ಆಮೇಲೆ ನಾವು ಇರುವುದಿಲ್ಲ, ಮಕ್ಕಳು ಮಾತ್ರ ಇರುತ್ತಾರೆ. ಹಾಗಾದರೆ ಈ ಮಕ್ಕಳು ಒಂದು ಟೆಂಪ್ರವರಿ, ನಮಗೆ ಕೊಡಲ್ಪಟ್ಟಂಥದ್ದು ಒಂದು 30 ವರ್ಷ 40 ವರ್ಷ. ಆ ಮಕ್ಕಳನ್ನು ನಮ್ಮ ಇಷ್ಟದ ಪ್ರಕಾರವಾಗಿ ನೋಡಿಕೊಳ್ಳುತ್ತೇವೆ, ಬೆಳೆಸುತ್ತೇವೆ. ಅದು ನಮ್ಮ ಇಷ್ಟ. ನಾವೇನು ಹೇಳುತ್ತೇವೆ? ನನ್ನ ಮಕ್ಕಳು ನನ್ನ ಇಷ್ಟ, ನಾವು ಏನು ಬೇಕಾದರೂ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತೇವೆ. ಅದೇ ಮೊದಲನೇ ಮಿಸ್ಟೇಕ್. ಅದು ಕರ್ತನು ಕೊಟ್ಟಂತಹ ಸ್ವಾಸ್ಥ್ಯ. ಕರ್ತನು ಪರಲೋಕದಿಂದ ನಿಮ್ಮ ಕೈಗೆ ಅವರನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ನೀವು ದೇವರ ಹತ್ರ ಕೇಳಬೇಕು. ಕೇಳಿ ಅದರ ಅಡಿಪಾಯದಲ್ಲೇ ಮಕ್ಕಳನ್ನು ಬೆಳೆಸಬೇಕು. ಹೆತ್ತವರು ಯಾತಕ್ಕಾಗಿ ಇದ್ದಾರೆ? ಅವರ ಇಷ್ಟದ ಪ್ರಕಾರ, ಅವರ ಚಿತ್ತದ ಪ್ರಕಾರ ಅವರನ್ನು ಬೆಳೆಸಿ ಅವರ ಇಷ್ಟಾನುಸಾರವಾಗಿ ಮಾಡುವುದಕ್ಕಾಗಿ ಅಲ್ಲ. ಕರ್ತನು ನನಗೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಆ ಮಗುವನ್ನು ಬೆಳೆಸಿ ಕೊಡು ಎಂಬುದಾಗಿ ಫರೋಹನನ ಕುಮಾರ್ತೆಯು ಕೊಡುತ್ತಾಳೆ. ಯಾರ ಕೈಯಲ್ಲಿ ಕೊಡುತ್ತಾಳೆ ಆ ಮಗುವನ್ನು? ಅದನ್ನು ಹೆತ್ತಂತ ತಾಯಿಯ ಕೈಯಲ್ಲಿ ಕೊಡುತ್ತಾರೆ. ದೇವರು ಕೂಡ ಹಾಗೆ ಕೊಟ್ಟಿದ್ದಾರೆ. ನೀವೇ ಹೆತ್ತಿದ್ದೀರಾ, ಆದರೆ ದೇವರು ನಿಮಗೆ ಕೊಟ್ಟದ್ದಕ್ಕೆ ಕಾರಣ ಏನು ಗೊತ್ತಾ? ಅವರಿಗೋಸ್ಕರವಾಗಿ ಬೆಳೆಸಿಕೊಡುವುದಕ್ಕೆ. ಈಗ ನಾವು ಆ ಚಿತ್ತವನ್ನೇ ಮಾಡುವುದಿಲ್ಲ, ಕರ್ತನಿಗೆ ಇಂಪಾರ್ಟೆನ್ಸನ್ನೇ ಕೊಡುವುದಿಲ್ಲ, ಮಕ್ಕಳಿಗೆ ಇಂಪಾರ್ಟೆನ್ಸ್.
ಇಂದು ಇನ್ನೂ ಕೂಡ ಸ್ವಲ್ಪ ಜನ ಇದ್ದಾರೆ. ಮಕ್ಕಳನ್ನು ಯಾವ ರೀತಿಯಾಗಿ ನೋಡುತ್ತಾರೆ ಗೊತ್ತಾ? ವಿಗ್ರಹವಾಗಿ ನೋಡುತ್ತಾರೆ. ಈಗಲೂ ಹೇಳುತ್ತೇನೆ, ಮಕ್ಕಳು ದೇವರು ನಿಮಗೆ ಕೊಟ್ಟಂತಹ ಸ್ವಾಸ್ಥ್ಯ. ಅದನ್ನು ಕರ್ತನಿಗೋಸ್ಕರವಾಗಿ ಬೆಳೆಸಿರಿ. ಕರ್ತನ ಬಳಿ ಕೇಳಿ, ಕರ್ತನು ಕೊಡುವಾಗಲೇ ಕೇಳಿ, ಇದನ್ನು ಯಾವುದಕ್ಕೋಸ್ಕರವಾಗಿ ಕೊಟ್ರಿ ದೇವರೇ? ಈ ಮಗುವನ್ನು ಯಾತಕ್ಕಾಗಿ ಕೊಟ್ಟಿದ್ದೀರಾ? ಇದನ್ನು ಯಾತಕ್ಕಾಗಿ ಪರಲೋಕವು ನನಗೆ ಕೊಟ್ಟಿದೆ? ನೋಡಿ, ಬೈಬಲ್ನಲ್ಲಿ ಒಂದು ಮಗುವನ್ನು ಕೂಡ ದೇವರು ಸುಮ್ಮನೆ ಕೊಟ್ಟಿಲ್ಲ. ಒಂದೊಂದು ಮಗುವಿನ ಹಿಂದೆ ದೇವರಿಗೆ ಏನಿತ್ತು? ಒಂದು ಉದ್ದೇಶ ಇತ್ತು. ನಿಮಗೆ ಕೊಟ್ಟಂತ ಮಕ್ಕಳ ಹಿಂದೆ ಒಂದು ಉದ್ದೇಶ ಇದೆ. ಅದನ್ನು ದೇವರ ಬಳಿ ಕೇಳಬೇಕು. ನಾವು ಕೇಳುವುದಿಲ್ಲ. ಹೆಸರನ್ನು ಇಡುವಾಗಾದ್ರೂ ಕೇಳಿದ್ರೆ ಚೆನ್ನಾಗಿರುತ್ತಿತ್ತು. ನಾನು ಬೈಬಲಿಂದ ಕಲಿತುಕೊಂಡಂಥದ್ದನ್ನು ನಿಮಗೆ ಹೇಳುತ್ತೇನೆ. ಅವನಿಗೆ ಕರ್ತನಿಂದ ಇಡುವಂತ ಹೆಸರಿನಲ್ಲಿ ಅವನ ಲೈಫ್ ಏನೆಂಬುದಾಗಿ ಹೇಳಿರುತ್ತಾರೆ. ಅದರಲ್ಲೇ ಕಂಡುಹಿಡಿಯಬಹುದು ಅವನನ್ನು ಯಾತಕ್ಕಾಗಿ ದೇವರು ಇಟ್ಟಿದ್ದಾರೆ ಎಂಬುದಾಗಿ. ನಾವು ಹೆಸರನ್ನೇ ಬದಲಾಯಿಸುತ್ತೇವೆ. ನಾವು ಅನೇಕ ಸಮಯದಲ್ಲಿ ದೇವರ ಚಿತ್ತ ಏನೆಂಬುದಾಗಿಯೇ ಕೇಳುವುದಿಲ್ಲ. ನನ್ನ ಜೀವಿತ, ನನ್ನ ಇಷ್ಟ, ನನ್ನ ಮಗನು, ನನ್ನ ಮಗಳು. ದೇವರು ಹೇಳುತ್ತಾರೆ, ನೀನು ನನಗಿಂತಲೂ ಅವರನ್ನು ಅಧಿಕವಾಗಿ ಪ್ರೀತಿಸುತ್ತೀಯ. ಫಸ್ಟ್ ಪ್ರಿಫರೆನ್ಸ್ ನೀನು ನನಗೆ ಕೊಡಬೇಕು. ನೀನು ನನ್ನ ಹತ್ರ ಕೇಳು. ಯಾಕಂದ್ರೆ ಮಕ್ಕಳನ್ನು ಕೊಟ್ಟದ್ದು ನಾನು. ನನ್ನನ್ನು ಕೇಳು, ನಾನು ಹೇಗೆ ಬೆಳೆಸಬೇಕೆಂದು ಹೇಳುತ್ತೇನೆ. ನಾನು ನನ್ನ ಅನುಭವದಿಂದ ಹೇಳುತ್ತೇನೆ. ಕೆಲವು ಹೆತ್ತವರಿಗೆ ಮಕ್ಕಳು ಈ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರವೇ ಕರೆಕ್ಟಾಗಿರುತ್ತದೆ, ಆ ರೀತಿಯಾಗಿ ಹೇಳಿ ಸಾಲ ಎಲ್ಲ ಮಾಡಿ ಆ ಮಕ್ಕಳು ಓದಿ ಮುಗಿಸುವಷ್ಟರಲ್ಲಿ ಇವರು ಸಾಲಗಾರರಾಗುತ್ತಾರೆ. ಫೀಸ್ ಕಟ್ಟಲು ಆಗದೆ ತಡವರಿಸಿ. ನಾನು ಆರಂಭದಲ್ಲಿ ಸೇವೆಗೆ ಬಂದಂತಹ ಪ್ರಾರಂಭದಲ್ಲಿ ನನಗೆ ಅಷ್ಟು ಖರ್ಚು ಮಾಡುವುದಕ್ಕೆ ನನಗೆ ಮಾರ್ಗವಿರಲಿಲ್ಲ. ಆಗ ದೇವರ ಹತ್ರ ಕೇಳಿದೆ, ದೇವರೇ, ಮಗುವನ್ನು ಹೇಗೆ ಓದಿಸಲಿ, ಎಲ್ಲಿ ಓದಿಸಬೇಕು, ಏನು ಓದಿಸಬೇಕು? ನನಗೂ ಬಹಳ ಆಸೆ ಇತ್ತು. ಈಗಲೂ ಹೇಳುತ್ತೇನೆ, ಆಸ್ ಎ ಫಾದರ್ ಆಗಿ ನನಗೂ ಕೂಡ ಬಹಳ ಆಸೆ ಇತ್ತು, ನನ್ನ ಮಗನನ್ನು ಇಲ್ಲಿ ಓದಿಸಬೇಕೆಂದು. ಕರ್ತನು ನನ್ನ ಮಗಳಿಗೊಂದು ಸೀಟನ್ನು ಕೊಟ್ಟರು. ಅದು ನಾನು ಫೀಸ್ ಕಟ್ಟಬಹುದಾದಂತಹ ಅಫೋರ್ಡಬಲ್ ಆಗಿದ್ದಂತಹ ಒಂದು ಕಾಲೇಜ್. ಅದನ್ನು ನಾನು ಹುಡುಕಲಿಲ್ಲ, ತಾನಾಗಿ ಬಂತು. ನಾನು ಹುಡುಕಿದಂತಹ ಕಾಲೇಜ್ ಬೇರೆ. 3 ವರ್ಷ ಬ್ಯಾಚುಲರ್ಸ್ ಮುಗಿಸಿ, ಮಾಸ್ಟರ್ಸ್ ಮುಗಿಸಿ, ಅದಕ್ಕೆ ಫೀಸ್ ಕಟ್ಟುವುದಕ್ಕೆ ದೇವರು ಸಾಲ ಇಲ್ಲದಂತೆ ಸಹಾಯ ಮಾಡಿದ್ರು. ಎಲ್ಲವನ್ನು ಮುಗಿಸುವುದಕ್ಕೆ ಈ ರೀತಿಯಾಗಿ ಒಂದೊಂದು ವಿಷಯದಲ್ಲೂ ಕೂಡ ಪರಲೋಕವು ನಿಮ್ಮೊಂದಿಗೆ ಜೊತೆಗೆ ಬರುತ್ತದೆ, ನಿಮಗೆ ಬೋಧಿಸುತ್ತದೆ, ನಿಮ್ಮನ್ನು ನಡೆಸುತ್ತದೆ. ನೀವು ಹಾಗೆ ಆ ವಿದ್ಯಾಭ್ಯಾಸ ಮೊದಲುಗೊಂಡು ಎಲ್ಲ ವಿಷಯನೂ ಕೂಡ ದೇವರ ಹತ್ರ ಕೇಳಿ ನೋಡಿ. ನಿಮ್ಮ ಮಕ್ಕಳನ್ನು ಪರಲೋಕವು ನೋಡಿಕೊಳ್ಳುತ್ತದೆ. ನಿಮಗೆ ಅದು ಬರ್ಡನ್ ಆಗಿರುವುದಿಲ್ಲ. ಮಕ್ಕಳಂದ್ರೆ ಆಶೀರ್ವಾದ ತಾನೆ. ಮಕ್ಕಳು ದೇವರು ಕೊಡುವಂತ ಆಶೀರ್ವಾದ ತಾನೆ. ಹಾಗಾದ್ರೆ ಅದರಲ್ಲಿ ವೇದನೆ ಬರಬಾರದು ತಾನೆ. ಅದೇ ತಾನೇ ವಾಕ್ಯ ಹೇಳುತ್ತದೆ. ಕರ್ತನು ತನ್ನ ಆಶೀರ್ವಾದದಲ್ಲಿ ಏನ್ ಮಾಡುವುದಿಲ್ಲ? ವೇದನೆಯನ್ನು ಬರಗೊಡಿಸುವುದಿಲ್ಲ. ಯಾಕೆ ಮಕ್ಕಳನ್ನು ಬೆಳೆಸುವುದಕ್ಕೆ ನಿಮಗೆ ಇಷ್ಟೊಂದು ವೇದನೆ ಆಗಿದೆ? ಓದಿಸಿ ಮುಗಿಸುವಷ್ಟರಲ್ಲಿ ಸಾಕು ಎಂಬುದಾಗಿ ಅನಿಸುತ್ತದೆ. ಯಾಕೆ ನಿಮಗೆ ಸಾಕು ಎಂದು ಅನಿಸುತ್ತದೆ? ನಿಮ್ಮ ಉದ್ದೇಶ ಏನು? ನಿಮ್ಮ ಕಾರ್ಯವೇನು? ನೀವು ಎಲ್ಲವನ್ನೂ ನಿಮ್ಮ ಇಷ್ಟದ ಪ್ರಕಾರವಾಗಿ ಮಾಡಿದ್ರಿ. ಅದರ ಪರಿಣಾಮ ಏನು? ಫೀಸ್ ಕಟ್ಟಲು ಆಗಲಿಲ್ಲ, ಓದಿಸುವುದಕ್ಕೆ ಆಗಲಿಲ್ಲ, ಮುಂದೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಅವನು ಹೋಗುತ್ತಾನೆ, ಅವನು ಅರ್ಧದಲ್ಲಿ ನಿಲ್ಲಿಸಿ ಬರುತ್ತಾನೆ ವಿದ್ಯಾಭ್ಯಾಸವನ್ನು. ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ದೇವರ ಚಿತ್ತವನ್ನು ಮೀರಿ ಎಲ್ಲೆಲ್ಲೋ ಹೋಗಿ ಮಕ್ಕಳು ಇಂದು ಕೊಲ್ಯಾಪ್ಸ್ ಆಗುತ್ತಾ ಇದ್ದಾರೆ. ಹೆತ್ತವರು ಈಗ ಗೋಳಾಡುತ್ತಾ ಇದ್ದಾರೆ, ಏನು ಮಾಡೋಣ, ಹೇಗೆ ಮಾಡೋಣ ಎಂಬುದಾಗಿ. ಚೆನ್ನಾಗಿ ಗಮನಿಸಿರಿ. ನಿಮ್ಮ ಮಕ್ಕಳನ್ನು ಕೈಯಲ್ಲಿ ಪಡೆದುಕೊಳ್ಳುವಂತ ಆ ದಿನದಿಂದ ಕೇಳುತ್ತಲೇ ಇರಬೇಕು, ಇವರನ್ನು ಏನು ಮಾಡಬೇಕು ಎಂಬುದಾಗಿ. ನಾನು ಏನು ಮಾಡಬೇಕು? ನನಗೆ ಯಾತಕ್ಕಾಗಿ ಕೊಟ್ಟಿದ್ದೀರಾ? ಅವರಿಗೆ ಇಡುವಂತ ಹೆಸರಿನಿಂದ ದೇವರು ಪ್ರಕಟಿಸಬೇಕು ಏನು ಮಾಡಬೇಕು ಎಂಬುದಾಗಿ. ಇವತ್ತು ನಮಗೆ ಅನೇಕ ಆಸೆಗಳಿದೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಮಕ್ಕಳಲ್ಲ. ನಮಗೆ ಆಸೆ ಇದೆ, ನಮ್ಮ ಮಕ್ಕಳನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಅದರ ಪರಿಣಾಮ ಏನು? ದೇವರ ಚಿತ್ತವನ್ನು ದಾಟಿ ಹೋಗಿದ್ದಾಯಿತು. ದೇವರ ಚಿತ್ತವನ್ನು ಬಿಟ್ಟು ಅಗೇನ್ಸ್ಟ್ ಆಗಿ ಹೋಗಿದ್ದಾಯಿತು. ಈಗ ನಾಳೆ ಮಕ್ಕಳು ದೇವರಿಗೆ ಅಗೇನ್ಸ್ಟ್ ಆಗಿ ಬಂದು ನಿಲ್ಲುತ್ತಾರೆ. ಈಗ ನೋಡಿ, ದೇವರು ಒಂದು ಕಾಲೇಜ್ಗೆ ನಿಮ್ಮ ಮಕ್ಕಳನ್ನು ಹೋಗಿ ಸೇರಿಸುವುದಕ್ಕೆ ಹೇಳುತ್ತಾರೆ. ಆ ಕಾಲೇಜ್ಗೆ ನೀವು ಹೋಗುವುದಾದರೆ ಅಲ್ಲಿ ಸುತ್ತಲಿರುವಂತಹ ಜನರನ್ನು ಕೂಡ ದೇವರು ನಿಮ್ಮ ಮಕ್ಕಳಿಗೆ ತಕ್ಕ ಹಾಗೆ ಸೆಟ್ ಮಾಡಿ ಇಟ್ಟಿರುತ್ತಾರೆ. ದೇವರು ಹೇಳುವಂತಹ ಸ್ಥಳದಲ್ಲಿ ನಿಮ್ಮ ಮಕ್ಕಳಿದ್ದರೆ ಎಲ್ಲೇ ಇದ್ದರೂ ಕೂಡ ಅವರು ಕೆಟ್ಟು ಹೋಗುವುದಿಲ್ಲ. ಅದು ದಾನಿಯೇಲನು ಬ್ಯಾಬಿಲೋನಲ್ಲಿ ಇರುವುದಕ್ಕೆ ಸಮ. ಕರ್ತನು ಭದ್ರವಾಗಿ ಕಾಪಾಡುವುದಕ್ಕೆ ಶಕ್ತರಾಗಿದ್ದಾರೆ. ಕರ್ತನು ನಿಮಗೆ ಮಕ್ಕಳನ್ನು ಬರ್ಡನ್ ಆಗಿ ಕೊಟ್ಟಿಲ್ಲ, ಬ್ಲೆಸ್ಸಿಂಗ್ ಆಗಿ ಕೊಟ್ಟಿದ್ದಾರೆ. ಆದರೆ ನೀವು ಪ್ರೀತಿಸಬೇಕಾಗಿರೋದು ಮೊದಲು ದೇವರನ್ನು. ಮೊದಲು ದೇವರಿಗೆ ಮುಖ್ಯತ್ವವನ್ನು ಕೊಡಬೇಕು. ಮಕ್ಕಳನ್ನು ವಿಗ್ರಹವನ್ನಾಗಿ ಮಾಡಬೇಡಿ. ಇಂದು ಏನು ಹೇಳುತ್ತಿದ್ದಾರೆ? ಮಕ್ಕಳು ಎಲ್ಲರಿಗಿಂತಲೂ ದೇವರಿಗಿಂತಲೂ ಕೂಡ ಮೇಲೆ. ಹೇಗೆ ಗೊತ್ತಾ? ಚರ್ಚಿಗೆ ಮಕ್ಕಳು ಬರುವುದಿಲ್ಲ. ಚರ್ಚಿಗೆ ಮಕ್ಕಳು ಬರುವುದಿಲ್ಲ ಯಾಕೆ ಎಂಬುದಾಗಿ ಕೇಳಿ ನೋಡಿ. ಇಂದು ಎಕ್ಸಾಮ್ಗೆ ಸ್ಪೆಷಲ್ ಕ್ಲಾಸ್ ಇಟ್ಟಿದ್ದಾರೆ. ನಿಮ್ಮ ಮಕ್ಕಳನ್ನು ಕರ್ತನ ಮುಂಭಾಗದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಟು ದ ಗಾಡ್. ಇದು ಕಡೆಯದಾಗಿ ಏನು ಮಾಡಿತು ಗೊತ್ತಾ? ಏಲಿಯ ಯಾಜಕತ್ವವನ್ನೇ ಅದು ತೆಗೆದುಹಾಕಿತು. ಕರ್ತನು ಹೇಳುತ್ತಾರೆ, ನೀನು ಯಾವಾಗ ನನಗಿಂತಲೂ ನಿನ್ನ ಮಕ್ಕಳನ್ನು ಅಧಿಕವಾಗಿ ಪ್ರೀತಿಸಿದ್ಯೋ. ಅಬ್ರಹಾಮನಿಗೆ ಏನು ಟೆಸ್ಟ್ ಇಡುತ್ತಾರೆ ಗೊತ್ತಾ? ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆ ಟೆಸ್ಟ್ ಇಡುವಾಗ ಅವರು ಹೇಳುವಂತಹ ಮಾತು ಬಹಳ ಮುಖ್ಯವಾದದ್ದು. ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಆ ಟೆಸ್ಟನ್ನು ಇಡುವಾಗ ಒಂದನ್ನು ಹೇಳುತ್ತಾರೆ. ಏನು ಹೇಳುತ್ತಾರೆ ಎಂಬುದಾಗಿ ನೋಡುವುದಾದರೆ, ಆಗಲಾತನು
ನಿನಗೆ ಪ್ರಿಯನಾಗಿರುವ ಒಬ್ಬನೆಯ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ನಿನಗೆ ಪ್ರಿಯನಾಗಿರುವಂಥ ಒಬ್ಬನೇ ಮಗನನ್ನು ನನಗೆ ಕೊಡು ಎಂಬುದಾಗಿ ಹೇಳುತ್ತಾರೆ. ಕೇಳುವಾಗಲೂ ಕೂಡ ಅವನನ್ನು ಟೆಂಪ್ಟ್ ಮಾಡುತ್ತಾರೆ. ಕೇಳುವಾಗ ನಿನ್ನ ಮಗನನ್ನು ಕೊಡು ಅಂತ ಕೇಳಲಿಲ್ಲ. ಒಬ್ಬನೇ ಒಬ್ಬ ಮಗ ಇದ್ದಾನಲ್ಲ, ಬಹಳ ಪ್ರೀತಿಸುತ್ತೀಯಲ್ಲ, ಅವನನ್ನು ಕೊಡು ಅಂತ ಕೇಳುತ್ತಾರೆ. ಆ ಸ್ಥಳದಲ್ಲಿ ಚೆನ್ನಾಗಿ ಗಮನಿಸಿ ನೋಡಿರಿ. ಅಬ್ರಹಾಮನು ದುಃಖದಲ್ಲಿದ್ದ ಎಂಬುದಾಗಿ ಇರುವುದಿಲ್ಲ, ಅಬ್ರಹಾಮನು ವೇದನೆಯಲ್ಲಿದ್ದ ಎಂಬುದಾಗಿ ಇರುವುದಿಲ್ಲ. ಆದರೆ ಇಷ್ಮಾಯೇಲನನ್ನು ಕಳಿಸುವಾಗ ಅಬ್ರಹಾಮನಿಗೆ ಹೇಗಿತ್ತು? ದುಃಖವಾಗಿ ಇತ್ತು. ಆದರೆ ಇಲ್ಲಿ ದೇವರು ಕೇಳುವಾಗ ಅವನಿಗೆ ಯಾವುದೇ ದುಃಖವಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತು, ಇವನನ್ನು ಕೊಟ್ಟವರು ಅವನನ್ನು ಏನು ಮಾಡಬೇಕೆಂಬುದಾಗಿ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಇವನು ಸತ್ತರೂ ಕೂಡ ಜೀವದಿಂದ ತರುವುದಕ್ಕೆ ಅವರಿಂದ ಸಾಧ್ಯ. ಕರ್ತನಿಗೆ ಕೊಡುವುದಕ್ಕೆ ಅವನಿಗೆ ದುಃಖವಿಲ್ಲ, ಕರ್ತನಿಗೆ ಕೊಡುವುದಕ್ಕೆ ಅವನಿಗೆ ವೇದನೆ ಇಲ್ಲ. ಇವತ್ತು ಕರ್ತನಿಗೋಸ್ಕರವಾಗಿ ನಿಮ್ಮ ಮಗನನ್ನು ಕೊಡುವುದಕ್ಕೆ, ಮಗಳನ್ನು ಕೊಡುವುದಕ್ಕೆ ಸಂತೋಷವಾ? ಸೇವೆಯದಿರಲಿ. ಮೊದಲು ನೀನು ಓದಿ ಸೇವೆಗೆ ಬರುವಂಥದ್ದು ಒಳ್ಳೆಯದು, ಬೇಡ ಎಂದು ಹೇಳುತ್ತಿಲ್ಲ. ಆದರೆ ನೀವು ವಿದ್ಯಾಭ್ಯಾಸವನ್ನು ಅವನಿಗೆ ಏನಾಗಿ ಕೊಡ್ತೀರಾ ಅಂದರೆ ಸೇಫ್ಟಿಯಾಗಿ ಕೊಡ್ತೀರಾ. ನಾಳೆ ಒಂದು ವೇಳೆ ಸೇವೆಯಲ್ಲಿ ಏನೂ ಇಲ್ಲದೆ ಹೋದರೆ ಕೆಲಸವಾದರೂ ಇರುತ್ತದೆ. ಕರ್ತನು ಕೇಳುವಾಗ ಮಗನನ್ನು ಸೇವೆಗೆ ಕೊಡುವುದಕ್ಕೆ ಇಂಟ್ರೆಸ್ಟ್ ಇದೆಯಾ? ಯಾವತ್ತಾದರೂ ಸ್ವಲ್ಪ ಜನರನ್ನು ಹೊರತುಪಡಿಸಿ ನಿಮ್ಮ ಮಕ್ಕಳನ್ನು ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಟ್ಟಿದ್ದೀರಾ? ಆದರೆ ನಾನು ನಿಮಗೆ ಹೇಳುತ್ತೇನೆ, ಶ್ರೀಮಂತನಾಗಿದ್ದಂಥ ಅಬ್ರಹಾಮನು ಅವನ ಮಗನನ್ನು ಕೊಡುವಾಗ ಅವನು ಯಾವುದೇ ದುಃಖದಿಂದ ಕೊಡಲಿಲ್ಲ, ಸಂತೋಷವಾಗಿ ದೇವರಿಗೆ ಕೊಡುತ್ತಾನೆ. ಯೆಫ್ತಾ ಮಗಳು ಬಲಿ ಎಂಬುದಾಗಿ ಹೇಳಿದ ಕೂಡಲೇ ಅವಳು ಹೇಳುತ್ತಾಳೆ, ನಾನು ಮೊದಲು ಸ್ವಲ್ಪ ಏನು ಮಾಡುತ್ತೇನೆ, ನಾನು ನನ್ನ ಕಾರ್ಯಗಳನ್ನು ಮುಗಿಸಿ ಆಮೇಲೆ ಸಾಯುವುದಕ್ಕೆ ಬರುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಅಬ್ರಹಾಮನು ನೋಡಿರಿ, ಮಗನನ್ನು ಕೇಳಿದ ಕೂಡಲೇ ಇನ್ನೊಂದು ವಾರ ನನ್ನ ಮಗನೊಂದಿಗೆ ಇರುತ್ತೇನೆ ದೇವರೇ, 3 ದಿನ ಇರುತ್ತೇನೆ ಎಂದು ಹೇಳಲಿಲ್ಲ. ಮರುದಿನ ಯಾವಾಗ ಎದ್ದೇಳುತ್ತಾನೆ? ಬೆಳಗ್ಗೆ ವೆಯ್ಟ್ ಮಾಡುತ್ತಲೇ ಇದ್ದಾನೆ. ಯಾವಾಗ ಕರ್ತನಿಗೆ ಕೊಡೋಣ, ಯಾವಾಗ ಕರ್ತನಿಗೆ ಕೊಡೋಣ. ನಾಳೆ ಕೇಳಿದ್ದಾರೆ ದೇವರು, ಡಿಲೇ ಮಾಡುವುದೇ ಬೇಡ. ನಾಳೆ ಬೆಳಗ್ಗೆ ಆಸ್ ಸೂನ್ ಆಸ್ ಪಾಸಿಬಲ್ ಎದ್ದೇಳುತ್ತಾನೆ. ಬೆಳಗ್ಗೆನೆ ಎದ್ದ ಕೂಡಲೇ ದೇವರಿಗೆ ಕೊಡುತ್ತಾನೆ. ಇದುವೇ ದೇವರಿಗೆ ಮಕ್ಕಳನ್ನು ಕೊಡುವಂಥದ್ದು. ಚೆನ್ನಾಗಿ ತಿಳಿದುಕೊಳ್ಳಿರಿ. ಇಂಜಿನಿಯರ್ಸ್ ಆಗಿರುವಂಥವರು, ಡಾಕ್ಟರ್ಸ್ ಆಗಿರುವಂಥವರು ಪರಲೋಕಕ್ಕೆ ಹೋಗುತ್ತಾರೆ ಎನ್ನುವುದು ಕನ್ಫರ್ಮ್ ಇಲ್ಲ. ಆದರೆ ಮಕ್ಕಳನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀರಾ ಅಂದರೆ ನಿಮ್ಮ ಮಕ್ಕಳನ್ನು ಹೆವೆನ್ಲಿ ಗೌರ್ಮೆಂಟ್ಗೆ ಒಪ್ಪಿಸಿಕೊಟ್ಟಿದ್ದೀರಾ ಎಂದು ಅರ್ಥ. ಹೆವೆನ್ಲಿ ಗೌರ್ಮೆಂಟ್ಗೆ ವರ್ಕ್ ಮಾಡುವುದಕ್ಕೆ ಒಪ್ಪಿಸಿಕೊಟ್ಟಿದ್ದೀರಾ. ಇವತ್ತು ಮಕ್ಕಳನ್ನು ಹೇಗೆ ಪ್ರೀತಿಸುತ್ತಾ ಇದ್ದೇವೆ? ದೇವರಿಗಿಂತ ಅಧಿಕವಾಗಿ ಪ್ರೀತಿಸುತ್ತಾ ಇದ್ದೇವೆ. ಕರ್ತನಿಗೋಸ್ಕರವಾಗಿ ಕೊಡುವುದಿಲ್ಲ. ನಾವು ದೇವರಿಗೋಸ್ಕರವಾಗಿ ಕೊಡುವುದಕ್ಕೆ ರೆಡಿಯಾಗಿರಬೇಕು. ಯಾವುದೇ ಸಮಯದಲ್ಲಾದರೂ ಸರಿ, ಫಸ್ಟ್ ಪ್ರಿಫರೆನ್ಸ್ ಟು ಗಾಡ್. ಎರಡನೆಯದಾಗಿಯೇ ಮಕ್ಕಳು. ಈ ಆರ್ಡರನ್ನು ಬದಲಾಯಿಸಬಾರದು. ಕೆಲವು ಸಮಯದಲ್ಲಿ ಮಕ್ಕಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ದೇವರಿಗೆ ಇಂಪಾರ್ಟೆನ್ಸ್ ಕೊಡುವಾಗ ಅವರಿಗೆ ಕೋಪ ಉಂಟಾಗುತ್ತದೆ. ಅವರೇ ಹೇಳುತ್ತಾರೆ, ನಮ್ಮ ತಂದೆ ತಾಯಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ದೇವರು ಸೇವೆ ಅಂತ ಹೋಗುತ್ತಾ ಇದ್ದಾರೆ, ಅವರಿಗೆ ಇಂಪಾರ್ಟೆನ್ಸ್ ಕೊಡುತ್ತಾರೆ ಎಂಬುದಾಗಿ. ನಮಗೆ ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ಅದರ ಕುರಿತಾಗಿ ಚಿಂತಿಸಲೇಬೇಡಿ. ಒಂದು ದಿನ ನಿಮ್ಮ ನೀತಿ ಅವರ ಮುಂದೆ ಗೊತ್ತಾಗುತ್ತದೆ. ಒಂದು ದಿನ ಅವರು ಹೇಳುತ್ತಾರೆ, ನಮ್ಮ ತಂದೆ ತಾಯಿ ನೀತಿವಂತರಾಗಿ ಇದ್ದರು, ಅವರು ನಮ್ಮನ್ನು ಕರ್ತನಲ್ಲಿ ಬೆಳೆಸಿದರು. ಒಬ್ಬ ಸೇವಕರು ಅವರ ಸಾಕ್ಷಿಯ ಬುಕ್ಕಲ್ಲಿ ಬರೆದಿದ್ದಾರೆ, ಬೆಳಗ್ಗೆ ಬೈಬಲ್ ಓದದೇ ಇದ್ದರೆ ಅವರ ಮಕ್ಕಳಿಗೆ ಟಿಫನ್ ಕೊಡುತ್ತಾ ಇರಲಿಲ್ವಂತೆ. ಬ್ರೇಕ್ಫಾಸ್ಟ್ ಇಲ್ಲ, ತಿಂಡಿ ಇಲ್ಲ, ಬೆಳಗ್ಗೆ ಬೈಬಲ್ ಓದಿದ್ರೆ ಮಾತ್ರವೇ ಬ್ರೇಕ್ಫಾಸ್ಟ್. ಆಗ ಅವರು ಒಂದು ದಿನ ಹೇಳಿದ್ರಂತೆ, ನಾನು ಇಂದು ಬೈಬಲನ್ನು ಓದುವುದಿಲ್ಲ. ಆಮೇಲೆ ಅವರು ಹೇಳಿದ್ರಂತೆ, ಹಾಗಾದರೆ ಬ್ರೇಕ್ಫಾಸ್ಟ್ ನಿನಗೆ ಇವತ್ತು ಇಲ್ಲ. ಕೂಡಲೇ ಅವರು ಹೇಳಿದ್ರಂತೆ, ನೋಡೋಣ. ಮಧ್ಯಾಹ್ನದ ತನಕ ಓದಲಿಲ್ವಂತೆ, ಮಧ್ಯಾಹ್ನದ ಊಟವೂ ಇಲ್ಲ. ಸಾಯಂಕಾಲದ ತನಕ ಬೈಬಲ್ ಓದಲಿಲ್ವಂತೆ. ಅವರ ತಾಯಿ ಹೇಳಿದ್ರಂತೆ, ಹಾಗಾದರೆ ರಾತ್ರಿಯೂ ಊಟ ಇಲ್ಲ. ಆಮೇಲೆ ಅವ್ರು ಕೇಳಿದ್ರಂತೆ, ನನಗಿಂತ ನಿಮಗೆ ಬೈಬಲೇ ಮುಖ್ಯನಾ? ಅವ್ರು ಹೇಳಿದ್ರಂತೆ, ನೀನು ಬೈಬಲ್ ಓದಿದ್ರೆ ಮಾತ್ರವೇ ನಾನು ಕೊಡುತ್ತೇನೆ. ಅವತ್ತು ಅವರು ಹೋಗಿ ಕೋಪದಿಂದ ಬೈಬಲ್ ಓದಿ, ಇಂಥ ತಾಯಿ ತಂದೆಯನ್ನು ಕೊಟ್ಟಿದ್ದೀರಲ್ಲ ದೇವರೇ, ಇವರಿಗೆ ದಯೆ ಕರುಣೆ ಇಲ್ಲ ಎಂಬುದಾಗಿ ಹೇಳಿ ಬೈಬಲನ್ನು ಓದಿ ತಿಂದ್ರಂತೆ. ಆದರೆ ಒಂದು ದಿನ ಬಂತು, ಅವರ ಸಾಕ್ಷ್ಯ ಬುಕ್ಕಲ್ಲಿ ಬರುತ್ತಾರೆ, ಅವತ್ತು ನನ್ನ ತಂದೆ ತಾಯಿಯು ಕರ್ತನಲ್ಲಿ ನನ್ನನ್ನು ಬೈಬಲ್ ಓದುವುದರಲ್ಲೂ ಪ್ರಾರ್ಥನೆಯಲ್ಲಿ ನಡೆಸಿದಂಥದ್ದು ಇವತ್ತು ನನ್ನನ್ನು ತಂದು ಸೇವಕನಾಗಿ ನಿಲ್ಲಿಸಿದೆ. ಕೆಲವು ಸಮಯದಲ್ಲಿ ನಾವು ಸ್ಪಿರಿಚುವಲ್ ಆಗಿ ತೆಗೆದುಕೊಳ್ಳುವಂತಹ ತೀರ್ಮಾನ ಮಕ್ಕಳಿಗೆ ತಪ್ಪಾಗಿ ಕಾಣಿಸುತ್ತದೆ. ಅಯ್ಯೋ ಅಪ್ಪ ಯಾವುದೇ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಬರುವುದೇ ಇಲ್ಲ, ಸೇವೆ ಅಂತ ಓಡುತ್ತಲೇ ಇರುತ್ತಾರೆ, ನಮಗೆ ಯಾವುದಕ್ಕಾಗಿಯೂ ಬರುವುದಿಲ್ಲ, ಎಲ್ಲದಕ್ಕೂ ತಾಯಿಯೇ ಬರುತ್ತಿದ್ದಾರೆ, ಅಪ್ಪ ಬರುವುದಿಲ್ಲ. ಕೆಲವು ಸಮಯದಲ್ಲಿ ನಮಗೆ ಅನಿಸುತ್ತದೆ, ಅಯ್ಯೋ ಮಕ್ಕಳು ತಿರಸ್ಕರಿಸುತ್ತಾರಲ್ಲ ಎಂಬುದಾಗಿ. ದೇವರು ಹೇಳುತ್ತಾರೆ, ನೀನು ಹೋಗು, ನಿನ್ನ ನೀತಿ ಒಂದು ದಿನ ಗೊತ್ತಾಗುತ್ತದೆ. ಅದನ್ನು ತಿಳಿಯಪಡಿಸುವಂತ ಒಂದು ಕಾಲ ಬರುತ್ತದೆ. ಅನೇಕ ಸಮಯದಲ್ಲಿ ನಾವು ದೇವರ ಮುಂದೆ ಮಾಡುವಂಥದ್ದು ಮಕ್ಕಳಿಗೆ ಅದು ಗೊತ್ತಾಗುವುದಿಲ್ಲ, ಆದರೆ ಮಾಡುವಂಥದ್ದು ದೇವರಿಗೆ ಗೊತ್ತಿರುತ್ತದೆ. ಅದನ್ನು ಮಕ್ಕಳಿಗೆ ತಿಳಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಎರಡನೆಯದಾಗಿ ಏಲಿಯಲ್ಲಿದ್ದಂಥ ಇನ್ನೊಂದು ಸಮಸ್ಯೆ ಏನು? ಓದಿರಿ,
ಒಂದು ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ. ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದೆನು. ಈ ಪಾಪದ ನಿಮಿತ್ತವಾಗಿ ಯಾಜಕತ್ವದಿಂದ ಅವನನ್ನು ತೆಗೆದುಹಾಕುವುದಕ್ಕೆ ಎರಡನೆಯ ಕಾರಣ ಏನು ಗೊತ್ತಾ? ಅವರು ತಪ್ಪು ಮಾಡುತ್ತಿದ್ದಾರೆಂದು ಗೊತ್ತಾಗಿದೆ. ದೇವರಿಗೆ ವಿರುದ್ಧವಾಗಿ ಹೋಗುತ್ತಾ ಇದ್ದಾರೆಂಬುದಾಗಿ ಗೊತ್ತಿದೆ. ಅವನು ಬಲಿಪೀಠದಲ್ಲಿ ತಪ್ಪು ಮಾಡುತ್ತಾ ಇದ್ದಾನೆಂಬುದಾಗಿ ಗೊತ್ತಿದೆ. ಕರ್ತನಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ಅವನು ನಡೆಯುತ್ತಾ ಇದ್ದಾನೆಂದು ಗೊತ್ತಿದೆ. ಆದರೆ ಅವರನ್ನು ಅವನು ಗದರಿಸಲಿಲ್ಲ. ಆದರೆ ಅನ್ನಳಿಗೆ ಮಾತನಾಡುವಾಗ ಚೆನ್ನಾಗಿ ಮಾತನಾಡುತ್ತಾನೆ. ಮಹಾಯಾಜಕನಾಗಿದ್ದಾಗ ಚೆನ್ನಾಗಿ ಮಾತನಾಡುತ್ತಾನೆ. ಆದರೆ ಇಲ್ಲಿ ಮಕ್ಕಳು ದೇವರ ವಿರುದ್ಧವಾಗಿ ಹೋಗುವಾಗ ಅವರಿಗೆ ಏನು ಮಾಡಲಿಲ್ಲ? ಗದರಿಸದೇ ಇದ್ದದ್ದರಿಂದ. ಈ ಜನರೇಷನ್ ಯಾವ ರೀತಿ ಎಂದು ಕೇಳುವುದಾದರೆ, ಅವನು ಫ್ರೆಂಡ್ಲಿ ಆಗಿರುವುದಕ್ಕೆ ಬಯಸುತ್ತಾನೆ. ಯಾಕಂದ್ರೆ ಈ ಜನರೇಷನ್ ಅಲ್ಲಿ ಇರುವಂತವ್ರನ್ನೆಲ್ಲ ನೋಡುತ್ತಾನೆ, ಫ್ರೆಂಡ್ಲಿ ಆಗಿರುವುದಕ್ಕೆ ಬಯಸುತ್ತಾನೆ. ಅಪ್ಪ ಅಮ್ಮ ಇಬ್ಬರತ್ರನು ಕೂಡ ಜಾಲಿಯಾಗಿ ಮಾತನಾಡುವುದಕ್ಕೆ ಬಯಸುತ್ತಾನೆ. ಅಪ್ಪ ಎಂಥವರಾಗಿ ಇದ್ದಾರೆ, ಕೆಲವು ಅಪ್ಪಂದಿರು ಎಂಥವರಾಗಿ ಇದ್ದಾರೆ ಅಂದರೆ ಅವರ ತಂದೆ ಹತ್ರ ಹೇಗಿದ್ರು ಅದೇ ರೀತಿಯಾಗಿ ಮಕ್ಕಳು ಕೂಡ ಅವರ ಹತ್ರ ಹಾಗೆ ಇರಬೇಕೆಂದು ಬಯಸುತ್ತಾರೆ. ಹಾಗಾದ್ರೆ ಈ ಜನರೇಷನ್ ಅವರ ಹತ್ರ ನೀವು ಪಳಗುವಾಗ ಹೆತ್ತವರು ಕೂಡ ನೀವು ಸ್ವಲ್ಪ ಏನ್ ಮಾಡಬೇಕು? ಸ್ವಲ್ಪ ಫ್ರೆಂಡ್ಲಿ ಆಗಿರ್ರಿ. ಇದನ್ನು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಹೆತ್ತವರು. ಆದರೆ ಅದೇ ಸಮಯದಲ್ಲಿ ಸ್ಪಿರಿಚುವಲ್ ಆಗಿ ತಪ್ಪಾಗಿ ಹೋಗುವಾಗ ಖಂಡಿಸಬೇಕಾಗಿರುವಂಥದ್ದು ನಿಮ್ಮ ಕೆಲಸ. ಯು ಮಸ್ಟ್ ಡೂ ಸ್ಪಿರಿಚುವಲಿ. ಇಂದು ಏನು ನಡೆಯುತ್ತಾ ಇದೆ? ಬೈಬಲ್ ಓದುತ್ತಾ ಇಲ್ಲ, ಪ್ರಾರ್ಥನೆ ಮಾಡುತ್ತಾ ಇಲ್ಲ, ಚರ್ಚಿಗೆ ಸರಿಯಾಗಿ ಬರುತ್ತಿಲ್ಲ. ಅಲ್ಲಿಗೆ ಯಾರ ಮಮ್ಮಿ ಬರುತ್ತಾರೆ? ಬಹಳ ಬೋರ್ ಆಗುತ್ತದೆ ಎಂದು ಹೇಳುತ್ತಾನೆ. ನೀನು ಬರಲೇಬೇಕು ಎಂದು ಹೇಳಬೇಕು. ಸ್ಪಿರಿಚುವಲಿ ಯು ಮಸ್ಟ್. ನಿಮ್ಮ ಮಕ್ಕಳಿಗೆ ಖಂಡಿಸಬೇಕು, ಹೇಳಬೇಕು. ಈ ರೀತಿನೇ ಇದೆ, ನಾವು ಹೀಗೇನೆ, ಈ ರೀತಿನೇ ಇರಬೇಕು. ಹಾಗೆ ಮಾಡದೇ ಇರುವ ಪಕ್ಷದಲ್ಲಿ ನಿಮ್ಮ ಅಭಿಷೇಕ ಹೋಗುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಇವತ್ತು ನಾವು ಎಲ್ಲಿ ಮಿಸ್ಟೇಕ್ ಮಾಡುತ್ತೇವೆ ಗೊತ್ತಾ? ಅವರನ್ನು ಎಲ್ಲಿ ತಡೆಯಬೇಕು ಅಲ್ಲಿ ತಡೆಯುವುದಿಲ್ಲ. ಎಲ್ಲಿ ತಡೆಯಬಾರದು ಅಲ್ಲಿ ಏನು ಮಾಡುತ್ತಾ ಇದ್ದೇವೆ? ತಡೆಯುತ್ತಾ ಇದ್ದೇವೆ. ತಡೆಯಬೇಕು ಎನ್ನುವಂತಹ ಸ್ಥಳದಲ್ಲಿ ಖಂಡಿತವಾಗಿ ತಡೆಯಬೇಕು. ತಡೆಯಬಾರದೆನ್ನುವಂತಹ ಸ್ಥಳದಲ್ಲಿ ಖಂಡಿತವಾಗಿ ತಡೆಯಬಾರದು. ಯಾಕಂದ್ರೆ ಇಲ್ಲಿ ನೀರಿದೆ. ನೀರನ್ನು ಎಲ್ಲಿ ತಡೆಯಬೇಕು? ಆ ಟ್ಯಾಪಲ್ಲಿ ಏನು ಮಾಡಬೇಕು? ನೀರನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟಾಗ ಮಾತ್ರವೇ ಅದು ವೇಸ್ಟ್ ಆಗದೇ ಇರುತ್ತದೆ. ಅದೇ ಸಮಯದಲ್ಲಿ ನೀರಿನ ಬುಗ್ಗೆ ಬರುತ್ತದೆ ನೋಡಿದ್ರೆ ಅದನ್ನು ಮುಚ್ಚಬಾರದು. ಅದನ್ನು ಮುಚ್ಚಿದ್ರೆ ಬುಗ್ಗೆ ನಿಲ್ಲುತ್ತದೆ, ನೀರು ಸಿಗುವುದಿಲ್ಲ. ವಿ ಮಸ್ಟ್ ನೋ ಎಲ್ಲಿ ತಡೆಯಬೇಕು, ಎಲ್ಲಿ ತಡೆಯಬಾರದೆಂದು. ಕೆಲವು ಸಮಯದಲ್ಲಿ ಮಕ್ಕಳಿಗೆ ಸ್ವತಂತ್ರವನ್ನು ಕೊಡಬೇಕಾಗುತ್ತದೆ. ಈ ಜನರೇಷನ್ನಲ್ಲಿರುವಂಥ ಮಕ್ಕಳಿಗೆ ಕೊಡಬೇಕಾಗುತ್ತದೆ. ಕೆಲವು ಕಡೆ ಮಕ್ಕಳನ್ನು ಖಂಡಿತವಾಗಿ ಏನು ಮಾಡಬೇಕು? ಹಿಡಿಯಬೇಕಾಗುತ್ತದೆ. ಕುದುರೆ ಓಡಿಸುವನು ನೋಡಿ, ಯಾರು ಇಲ್ಲದೆ ಇದ್ದಾಗ ಚೆನ್ನಾಗಿ ಹೊಡೆದು ವೇಗವಾಗಿ ಓಡಿಸುತ್ತಾನೆ. ಅದೇ ಸಮಯದಲ್ಲಿ ಕೆಲವು ಕಡೆ ಕಡಿವಾಣವನ್ನು ಇಟ್ಟು ಎಳೆಯುತ್ತಾನೆ. ವೇಗವಾಗಿ ಓಡಿಸುವಂಥ ಕಡೆ ಓಡಿಸಬೇಕು, ಕಡಿವಾಣ ಇಟ್ಟು ಎಳೆಯುವಂಥ ಕಡೆ ಎಳೆಯಬೇಕು. ಇವತ್ತು ಇರುವಂಥ ಹೆತ್ತವರಿಗೆ ಇದು ಗೊತ್ತಾಗುತ್ತಾ ಇಲ್ಲ. ಯಾಕಂದ್ರೆ ನಮಗೆ 2000ನಿಂದ ಇದ್ದಂಥ ಮಕ್ಕಳು ಬೇರೆ, ಈಗ ಇರುವಂಥ ಮಕ್ಕಳು ಬೇರೆ. ಇದೆರಡೂ ಕೂಡ ಕ್ವೈಟ್ ಆಪೋಸಿಟ್ ಜನರೇಷನ್. ಈಗ ನೀವೇ ಇದನ್ನು ಏನು ಮಾಡಬೇಕಾಗಿದೆ? ಬಹಳ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಅವರನ್ನು ಫ್ರೆಂಡ್ಲಿಯಾಗಿ ನಡೆಸಿರಿ. ಸ್ಟ್ರಿಕ್ಟ್ ಆಗಿ ನಡೆಸಬೇಕಾದಂಥ ಕಡೆ ಸ್ಟ್ರಿಕ್ಟ್ ಆಗಿ ನಡೆಸಿರಿ. ಎಲ್ಲಿ ಸ್ಟ್ರಿಕ್ಟ್ ಆಗಿ ನಡೆಸಬೇಕೋ ಸ್ಟ್ರಿಕ್ಟ್ ಆಗಿ ನಡೆಸಿರಿ. ಎಲ್ಲಿ ಫ್ರೆಂಡ್ ಆಗಿ ನಡೆಸಬೇಕೋ ಅಲ್ಲಿ ಫ್ರೆಂಡ್ ಆಗಿ ನಡೆಸಿರಿ. ಇಲ್ಲ ಅಂದ್ರೆ ಕಷ್ಟ. ಇವತ್ತು ಅದರ ಮೂಲಕವಾಗಿ ಏನಾಗುತ್ತದೆ? ನಿಮ್ಮ ಮೇಲೆ ಇರುವಂಥದ್ದು ನಿಮ್ಮ ಮಕ್ಕಳಿಗೆ ಬರಬೇಕಾದ ಅಭಿಷೇಕ ತೈಲವು ಬರುತ್ತಿಲ್ಲ. ನಿಮ್ಮ ನಂತರವಾಗಿ ಅವರು ಸ್ಪಿರಿಚುವಲ್ ಆಗಿ ಇಲ್ಲ. ಈಗ ಯೋಚಿಸಿ ನೋಡಿ, ನಿಮ್ಮಷ್ಟು ನಿಮ್ಮ ಮಕ್ಕಳು ಸ್ಪಿರಿಚುವಲ್ ಆಗಿದ್ದಾರಾ? ನೀವು 18ನೇ ವಯಸ್ಸಿನಲ್ಲಿ ಯೇಸುವನ್ನು ಅಂಗೀಕರಿಸಿದಾಗ ನಿಮ್ಮಲ್ಲಿ ಇದ್ದಂತಹ ದೇವರ ಪ್ರೀತಿ, ಆ ವೈರಾಗ್ಯವು ನಿಮ್ಮ ಮಕ್ಕಳಲ್ಲಿ ಕೂಡ ಇದೆಯಾ? ಇದ್ದರೆ ನಿಮ್ಮ ಅಭಿಷೇಕ ಅವರ ಮೇಲೆ ಬಂತು ಎಂದು ಅರ್ಥ. ಕರ್ತನು ನಡೆಸುವುದಕ್ಕೆ ಆರಂಭಿಸಿದ್ದಾರೆ ಎಂದು ಅರ್ಥ. ಇಲ್ಲ ಅಂದ್ರೆ ಅಭಿಷೇಕದಲ್ಲಿ ಎಲ್ಲೋ ಚೈನಲ್ಲಿ ಮಿಸ್ ಆಗುತ್ತಾ ಇದೆ ಎಂದು ಅರ್ಥ. ಅದನ್ನು ಸರಿ ಮಾಡುವ ಹಂತಕ್ಕೆ ನೀವು ಬಂದಿದ್ದೀರಾ. ಕೂತು ಮಕ್ಕಳೊಂದಿಗೆ ಮಾತನಾಡಿ, ಹೇಳಿರಿ ಇದು ಎಷ್ಟು ಇಂಪಾರ್ಟೆಂಟ್ ಎಂದು ಹೇಳಿರಿ. ಚರ್ಚಿಗೆ ಬರುವುದು ಎಷ್ಟು ಮುಖ್ಯ ಎಂದು ಹೇಳಿರಿ. ಕರೆದುಕೊಂಡು ಬನ್ನಿ. ಆರಂಭದಲ್ಲಿ ಹಾಗೇ ಇರುತ್ತದೆ. ಒಂದು ಕಡೆ ಹೋಗುವಾಗ ಒಬ್ಬ ತಾಯಿ ಬಂದು ಹೇಳಿದ್ರು, ನನ್ನ ಮಗಳು ರೂಮಿನಿಂದ ಆಚೆನೆ ಬರುತ್ತಾ ಇಲ್ಲ, ಹೊರಗೇನೆ ಬರುತ್ತಾ ಇಲ್ಲ. 8ನೇ ಕ್ಲಾಸ್ ಓದುತ್ತಾ ಇರುವಂತಹ ಮಗಳು ರೂಮ್ ಬಿಟ್ಟೇ ಬರುತ್ತಿಲ್ಲ. ಎಷ್ಟೋ ತಿಂಗಳುಗಳಿಂದ ಒಳಗೇನೆ ಇದ್ದಾಳೆ. ಪಾಸ್ಟರ್, ನೀವು ಪ್ರಾರ್ಥಿಸುತ್ತೀರಾ? ಆಗ ಚರ್ಚ್ ಪಾಸ್ಟರ್ನ ಕೇಳಿದೆ, ಈಗ ಹೇಳ್ತಾ ಇದ್ದಾರಲ್ಲ ಏನೆಂಬುದಾಗಿ. ಆಗ ಪಾಸ್ಟರ್ ಹೇಳಿದ್ರು, ನೀವು ಹೋಗಿ ಆ ಮಗಳ ಹತ್ರ ಮಾತನಾಡಿ, ಆಗ ನಿಮಗೆ ಸತ್ಯ ಗೊತ್ತಾಗುತ್ತದೆ ಎಂದು. ಸರಿ, ನಾನು ಹಾಗೂ ಆ ಪಾಸ್ಟರ್ ಮಗಳ ಹತ್ರ ಹೋಗಿ ಅಲ್ಲಿ ಕೂರಿಸುವಾಗ ಪಾಸ್ಟರ್ ಹೇಳಿದ್ರು, ಆಕೆ ಹತ್ರ ಪ್ರತ್ಯೇಕವಾಗಿ ಮಾತನಾಡಿ, ಅವರಮ್ಮ ಇದ್ದಾಗ ಮಾತನಾಡಬೇಡಿ ಎಂದು. ಆಗ ಆ ಮಗಳನ್ನು ಅಲ್ಲಿ ಕೂರಿಸಿ, ಯಾಕಮ್ಮ ನೀನು ರೂಮಿನಿಂದ ಆಚೆನೆ ಬರುತ್ತಾ ಇಲ್ಲ ಎಂಬುದಾಗಿ ಕೇಳಿದಾಗ ಆ ಮಗಳು ಅಷ್ಟರ ಮಟ್ಟಿಗೆ ಆಗುವುದಕ್ಕೆ ಕಾರಣನೇ ಆ ತಾಯಿ. ಈಗ ಆ ಮಗಳು OCD ಪ್ರಾಬ್ಲಮ್ನಲ್ಲಿದ್ದಾಳೆ. ಆ ಮಗಳನ್ನು ಅವರು ಟಾರ್ಚರ್ ಮಾಡಿ ಆಕೆ ಕಡೆಯದಾಗಿ ರೂಮ್ನಿಂದನೇ ಆಚೆ ಬರುತ್ತಿಲ್ಲ. ಇವತ್ತು ಇದುವೇ ಸಿಚುವೇಶನ್.
ನಿಮ್ಮ ಮಕ್ಕಳನ್ನು ಹೇಗೆ ನೋಡಿಕೊಳ್ಳುತ್ತಾ ಇದ್ದೀರಾ? ಆ ತಾಯಿಗೆ ಮಗಳನ್ನು ಚರ್ಚ್ಗೆ ಕಳಿಸುವುದಕ್ಕೆ ಭಯ, ಮೀಟಿಂಗ್ಗೆ ಕಳಿಸುವುದಕ್ಕೆ ಭಯ. ಆದರೆ ಆ ತಾಯಿಗೆ ಅವರೊಂದಿಗೆ ಎಲ್ಲಾದರೂ ಕರೆದುಕೊಂಡು ಹೋಗುವುದಕ್ಕೆ ಸಂತೋಷ. ಇವತ್ತು ಆ ಮಗಳು OCD ಸಮಸ್ಯೆಯಲ್ಲಿದ್ದಾಳೆ. ಯಾಕೆ ಹೇಳುತ್ತೇನೆ ಅಂದರೆ, ಮಕ್ಕಳೊಂದಿಗೆ ಕೂತು ಮಾತನಾಡಿರಿ, ಫ್ರೆಂಡ್ಲಿ ಆಗಿರ್ರಿ, ಖಂಡಿಸಬೇಕಾದಂತಹ ಸ್ಥಳದಲ್ಲಿ ಖಂಡಿಸಿರಿ, ಅದೇ ಸಮಯದಲ್ಲಿ ಫ್ರೀ ಆಗಿರಬೇಕಾದಂಥ ಕಡೆ ಏನು ಮಾಡಿ, ಫ್ರೀ ಆಗಿರ್ರಿ. ಇಲ್ಲ ಅಂದರೆ ನಿಮ್ಮ ಮಕ್ಕಳನ್ನು ನೀವು ಕಳೆದುಕೊಳ್ಳುತ್ತೀರಾ. ಇದುವೇ ಇಂದು ನಡೆಯುತ್ತಾ ಇದೆ ಅನೇಕ ಮಕ್ಕಳಿಗೆ. ಬರುವಂತಹ ಜನರೇಷನ್ ಇನ್ನು ಮೋಸಕರವಾಗಿರುತ್ತದೆ. ಮತ್ತೆ ಹೇಳುತ್ತೇನೆ, ಕರ್ತನ ಬರುವಿಕೆ ತಡವಾದರೆ ಮುಂದಿನ ಜನರೇಷನ್ ಇನ್ನು ಮೋಸಕರವಾಗಿರುತ್ತದೆ. ಆಗಲೂ ನಿಮ್ಮ ಮಕ್ಕಳು ಸ್ಪಿರಿಚುವಲ್ ಆಗಿರಬೇಕು ಅಂದರೆ, ಈಗ ನೀವು ಎಷ್ಟರ ಮಟ್ಟಿಗೆ ಸ್ಪಿರಿಚುವಲ್ ಆಗಿರುತ್ತೀರೋ ಅದರ ಅಡಿಪಾಯದ ಮೇಲೆ ಅದಿದೆ. ನಿಮ್ಮ ಮೇಲೆ ಇರುವಂಥ ಅಭಿಷೇಕವೇ ನಿಮ್ಮ ಮಕ್ಕಳಿಗೆ ಹೋಗುತ್ತದೆ. ವಿದ್ಯಾಭ್ಯಾಸ ಅಭಿಷೇಕವನ್ನು ಕೊಡುವುದಿಲ್ಲ. ವಿದ್ಯಾಭ್ಯಾಸವು ದೇವರಿಗೆ ವಿಧೇಯರಾಗುವಂಥ ವಿಧೇಯತೆಯನ್ನು ತರುವುದಿಲ್ಲ. ವಿದ್ಯಾಭ್ಯಾಸವು ಹೆಸರು ಕೊಡುತ್ತದೆ, ಹಣ ಕೊಡುತ್ತದೆ, ಮನೆ ಕೊಡುತ್ತದೆ. ಆದರೆ ಸ್ಪಿರಿಚುವಾಲಿಟಿಯನ್ನು ದೇವರಿಂದ ನೀವೇ ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಿಸಬೇಕು. ಆ ಜವಾಬ್ದಾರಿಯನ್ನು ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಹಣ ಕೊಡದೇ ಇದ್ದರೂ ಕೂಡ ನಿಮ್ಮ ಮಕ್ಕಳಿಂದ ಸಂಪಾದಿಸುವುದಕ್ಕೆ ಸಾಧ್ಯ. ಆದರೆ ನಿಮ್ಮಲ್ಲಿರುವಂಥ ಅಭಿಷೇಕವನ್ನು ನೀವೇ ನಿಮ್ಮ ಮಕ್ಕಳಿಗೆ ಕೊಡುವುದಕ್ಕೆ ಸಾಧ್ಯ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಇವತ್ತು ನೀವು ಸ್ಪಿರಿಚುವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡದೇ ಇರುವುದರ ಪರಿಣಾಮ ನಿಮ್ಮ ಮಕ್ಕಳನ್ನು ತಡೆಯುವುದಕ್ಕೆ ಆಗುತ್ತಿಲ್ಲ. ನೀವೇನೆಂದುಕೊಳ್ಳುತ್ತೀರಾ ಗೊತ್ತಾ? ನಡೆದಂಥ ಒಂದು ಸಂಭವ ಹೇಳುತ್ತೇನೆ. ಒಂದು ಸಿಂಗಲ್ ಪೇರೆಂಟ್ ಆಗಿರುವಂಥವರು ಒಂದು ದಿನ ಮಕ್ಕಳೊಂದಿಗೆ ಮಾತನಾಡುತ್ತಿದ್ದಾರೆ. ಮಾತನಾಡ್ತಾ ಇರುವಾಗ ಆ ಮಗಳು ಆ ತಾಯಿಗೆ ವಿಧೇಯಳಾಗಲಿಲ್ಲ. ಭಯಂಕರವಾಗಿ ಮಾತನಾಡುತ್ತಾಳೆ. ಆ ರೀತಿ ಮಾತನಾಡಿದಾಗ ಕಡೆಯದಾಗಿ ಆ ತಾಯಿ ಅಳುತ್ತಾ ಹೋಗುತ್ತಾರೆ. ಅಳುತ್ತಾ ಹೋಗುವಾಗ ನಾನು ನೋಡುತ್ತಲೇ ಇದ್ದೇನೆ. ಆಗ ದೇವರ ಹತ್ರ ಕೇಳಿದೆ, ಯಾಕೆ ದೇವರೇ, ಈ ತಾಯಿ ಬಹಳ ಕಷ್ಟಪಟ್ಟು ಗಂಡ ಇಲ್ಲದೇ ಇದ್ದಾಗಲೂ ಕೂಡ ಮಗಳನ್ನು ಬೆಳೆಸಿದ್ದಾರೆ. ಆದರೆ ಈ ಮಗಳು ಆ ತಾಯಿಗೆ ವಿಧೇಯಳಾಗುತ್ತಾ ಇಲ್ವಲ್ಲ, ಏನು ಕಾರಣ? ದೇವರಾತ್ಮನು ಹೇಳಿದ್ರು, ಮೊದಲು ಆ ತಾಯಿ ನನಗೆ ವಿಧೇಯಳಾಗಬೇಕು, ಆಗಲೇ ಆಕೆಯ ಮಗಳು ಆಕೆಗೆ ವಿಧೇಯಳಾಗುತ್ತಾಳೆ. ನೀನು ಸತ್ಯವೇದವನ್ನು ಮರೆತರೆ ನಾನು ನಿನ್ನ ಮಕ್ಕಳನ್ನು ಮರೆಯುತ್ತೇನೆ. ನೀನು ದೇವರಿಗೆ ವಿಧೇಯರಾಗದೇ ಇದ್ದರೆ ನಿನ್ನ ಮಕ್ಕಳು ಏನು ಮಾಡೋಲ್ಲ, ವಿಧೇಯರಾಗುವುದಿಲ್ಲ. ನಿಮ್ಮೊಳಗೆ ಇರುವಂಥ ಅಭಿಷೇಕವೇ ನಿಮ್ಮ ಮಕ್ಕಳಿಗೆ ಹೋಗುತ್ತದೆ. ನಾವು ಸರಿ ಇಲ್ಲದೇ ಇದ್ದರೆ ನಮ್ಮ ಮಕ್ಕಳು ಏನಾಗುವುದಿಲ್ಲ, ಸರಿಯಾಗುವುದಿಲ್ಲ. ಅದನ್ನು ಮೀರಿ ಸರಿಯಾಗಿದ್ದಾರೆ ಅಂದರೆ ಅದು ದೇವರ ಕೃಪೆ. ಹಲ್ಲೆಲೂಯಾ. ಮೊದಲನೆಯದಾಗಿ ನಿಮ್ಮಲ್ಲಿರುವಂಥ ಅಭಿಷೇಕ ಹೋಗದೇ ಇರದಂತೆ ಕಾಪಾಡಿಕೊಳ್ಳಬೇಕು. ಏಲಿಯಲ್ಲಿದ್ದಂಥ ಅಭಿಷೇಕವು ಹೋಯಿತು. ಮುಂದೆ ಅಭಿಷೇಕವು ಒಬ್ಬ ಸೇವಕನ ಮೇಲೆಯಿಂದ ಯಾವುದರಿಂದ ಹೋಗುತ್ತದೆ? ಓದಿರಿ, 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 15-16 ವಾಕ್ಯ ಓದಿರಿ. ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇಯೋರನ ಮಗನಾದ ಬೀಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬೀಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು, ಆದರೆ ಅವನ ಅಕ್ರಮಕ್ಕೆ ಖಂಡನೆಯಾಯಿತು. ಮೂಕ ಪಶುವು ಮನುಷ್ಯ ಸ್ವರದಿಂದ ಮಾತಾಡಿ ಆ ಪ್ರವಾದಿಯ ಹುಚ್ಚುತನಕ್ಕೆ ಅಡ್ಡಿ ಮಾಡಿತು. ಎರಡನೆಯದಾಗಿ ಯಾರೆಂದು ನೋಡುವುದಾದರೆ, ಬೀಳಾಮನು ಎನ್ನುವಂಥ ಸೇವಕನು. ಬೀಳಾಮನ ಕುರಿತಾಗಿ ಬೈಬಲಲ್ಲಿ ಓದಿ ನೋಡಿ. ಅವನಂತ ಒಬ್ಬ ಪ್ರವಾದಿ ಇಲ್ಲವೇ ಇಲ್ಲ. ಎಂತಹ ಪ್ರವಾದಿ ಗೊತ್ತಾ? 2 ಸಂಭವವನ್ನು ನೀವು ನೋಡುವುದಾದರೆ ಬೀಳಾಮನ ಕುರಿತಾಗಿ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದು ಓದಿರಿ, ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ, ಯುದ್ಧ ವೀರರೆಲ್ಲರನ್ನು ಕೆಡವಿ ಬಿಟ್ಟಿದ್ದಾನೆ. ಯಾರ ಕುರಿತಾದ ಪ್ರವಾದನೆ ಗೊತ್ತಾ? ಅದು ಯೇಸುವಿನ ಕುರಿತಾದ ಪ್ರವಾದನೆ. ಅವರು ಬರುವಾಗ ಒಂದು ನಕ್ಷತ್ರ ಉದಯಿಸುವುದರ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. ಒಂದು ನಕ್ಷತ್ರ ಯಾಕೋಬ ವಂಶದವರಲ್ಲಿ ಉದಯಿಸುತ್ತದೆ, ಒಂದು ರಾಜದಂಡ ಇಸ್ರಾಯೇಲರಲ್ಲಿ ಉದಯಿಸುತ್ತದೆ. ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ. ಎಂತಹ ಪ್ರವಾದನೆ ನೋಡಿರಿ. ಜೀಸಸ್ ಕ್ರೈಸ್ಟ್ ಕುರಿತಾದ ಪ್ರಾಫಸಿ ಚೆನ್ನಾಗಿ ತಿಳಿದುಕೊಳ್ಳಿರಿ. ಬೀಳಾಮನು ಇಸ್ರಾಯೇಲನೂ ಅಲ್ಲ. ಇನ್ನು ಇಸ್ರಾಯೇಲರು ಎಲ್ಲಿ ಹೋಗಿಲ್ಲ, ಅವರ ದೇಶಕ್ಕೆ ಹೋಗಿಲ್ಲ. ಇಸ್ರಾಯೇಲರ ಪ್ರವಾದಿ ಅಲ್ಲ, ಅನ್ಯರ ಪ್ರವಾದಿ, ದ ಬೆಸ್ಟ್ ಪ್ರಾಫೆಟ್. ಅವನು ಎಂತಹ ಪ್ರವಾದಿ ಎಂದು ಹೇಳುವುದಕ್ಕೆ ಎರಡನೇ ಕಾರಣ, ಅವನು ಶಪಿಸಿದರೆ ಶಪಿಸಲ್ಪಟ್ಟದ್ದು, ಅವನು ಆಶೀರ್ವದಿಸಿದರೆ ಆಶೀರ್ವದಿಸಲ್ಪಟ್ಟದ್ದು. ಇದು ಬಾಲಾಕನಿಗೂ ಗೊತ್ತಿದೆ, ದೇವರಿಗೂ ಗೊತ್ತಿದೆ. ಆದ್ದರಿಂದ ದೇವರೇ ಅವನ ಹತ್ರ ಬಂದು ಏನು ಮಾಡುತ್ತಾರೆ? ನೀನು ಅವನೇನು ಮಾಡಬೇಡ, ಶಪಿಸಬೇಡ ಎಂದು ದೇವರೇ ಎಳೆದು ಮಾತನಾಡುತ್ತಾರೆ. ಹಾಗಾದರೆ ಅವನ ಮೇಲೆ ಇದ್ದಂಥ ಅಭಿಷೇಕ ಎಂಥದ್ದು ನೋಡಿ. ಈಗ ಆ ಅಭಿಷೇಕವನ್ನೇ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ, ನೀವು ಶಪಿಸುವವರನ್ನು ನಾನು ಶಪಿಸುತ್ತೇನೆ. ಆ ಅಭಿಷೇಕ ಯಾರ ಮೇಲಿದೆ? ನಮ್ಮ ಮೇಲೆ ಇದೆ. ಅವನು ಮೊದಲನೆಯದಾಗಿ ಯೇಸುವಿನ ಬರುವಿಕೆ ಕುರಿತಾಗಿ ಪ್ರವಾದನೆ ಹೇಳುತ್ತಾನೆ. ನಾವು ಬರಲಿರುವ ಯೇಸುವಿನ ಕುರಿತು ಮಾತನಾಡುತ್ತಿದ್ದೇವೆ. ಆ ಅಭಿಷೇಕವನ್ನು ದೇವರು ನಮ್ಮ ಮೇಲೆ ಕೊಟ್ಟಿದ್ದಾರೆ. ಆದರೆ ಈ ಅಭಿಷೇಕವು ಯಾವುದರಿಂದ ಹೋಯಿತು? ಬಿಳಾಮನಿಗೆ ಯಾವುದರಿಂದ ಹೋಯಿತು? ಆ ವಾಕ್ಯ ಏನು ಹೇಳುತ್ತದೆ? ಓದಿರಿ.
2 ಪೇತ್ರ 2:15-16. ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇಯೋರನ ಮಗನಾದ ಬೀಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬೀಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು. ಅಧರ್ಮದ ದ್ರವ್ಯವನ್ನು. ಈ ಅಧರ್ಮದ ದ್ರವ್ಯವನ್ನು ಮತ್ತೆ ಯಾರ ಕುರಿತಾಗಿ ಬೈಬಲ್ ಹೇಳುತ್ತದೆ ಗೊತ್ತಾ? ಇಸ್ಕರಿಯೋತ ಯೂದನಿಗೆ ಹೇಳುತ್ತಾರೆ. ಹಣಕ್ಕೋಸ್ಕರವಾಗಿ ಎಲ್ಲವನ್ನು ಮಾಡುವಂಥವರು, ಹಣಕ್ಕೋಸ್ಕರವಾಗಿ ಸೇವೆಯನ್ನು ಮಾಡುವಂಥವರು, ಹಣಕ್ಕಾಗಿ ಸ್ಪಿರಿಚುವಾಲಿಟಿಯನ್ನು ಯೂಸ್ ಮಾಡುವಂಥವರು, ಅವರ ಹತ್ರ ಇರುವಂತಹ ದೊಡ್ಡ ಗಿಫ್ಟು, ಭಯಂಕರವಾದ ಪ್ರಾಫಿಟ್ಟು. ಆದರೆ ಯಾತಕ್ಕಾಗಿ ಹೋಗುತ್ತಾನೆ ಗೊತ್ತಾ? ಬಾಲಾಕನು ಏನಾದರೂ ಕೊಡುತ್ತಾನೆ. ಪ್ರವಾದನೆಯನ್ನು ಯಾತಕ್ಕಾಗಿ ಹೇಳುವಂಥದ್ದು? ಹಣಕ್ಕಾಗಿ ಹೇಳುವಂಥದ್ದು. ತನ್ನ ಅಭಿಷೇಕಕ್ಕೆ ಬೆಲೆ ಮಾತನಾಡುವುದು. ಇವತ್ತೊಂದು ಗ್ರೂಪ್ ಇದೆ. ಸೇವೆಯ ಹಾದಿಯಲ್ಲೂ ಇದೆ, ಆತ್ಮಿಕ ಜೀವಿತದಲ್ಲೂ ಕೂಡ ಇದೆ. ಕರ್ತನು ನಿಮಗೆ ಕೊಟ್ಟಿರುವಂತಹ ಗಿಫ್ಟನ್ನು, ಕರ್ತನು ನಿಮಗೆ ಕೊಟ್ಟಿರುವಂತಹ ಟ್ಯಾಲೆಂಟನ್ನು ಹಣಕ್ಕೋಸ್ಕರವಾಗಿ, ದ್ರವ್ಯಕ್ಕಾಗಿ ನೀವು ಉಪಯೋಗಿಸುವುದಾದರೆ ಬಿಳಾಮನ ಪರಿಸ್ಥಿತಿ ನಿಮಗೂ ಕೂಡ ಬರುತ್ತದೆ. ಇವತ್ತು ಅಭಿಷೇಕವನ್ನು ಎಲ್ಲಿ ಕಳೆದುಕೊಳ್ಳುತ್ತಾ ಇದ್ದೇವೆ? ಹಣ ಅವಶ್ಯ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ಜೀವನಕ್ಕೆ ಖಂಡಿತ ಏನು ಬೇಕು? ಹಣ ಬೇಕು. ಆ ಜೀವನಕ್ಕೆ ಮಾತ್ರ ಹಣ ಬೇಕು, ಬಿಟ್ಟರೆ ಹಣವೇ ಜೀವನ ಅಲ್ಲ. ಹಣ ಇರುವಂಥ ಎಷ್ಟೋ ಜನರಿಗೆ ಜೀವಿತ ಇಲ್ಲ. ಎಷ್ಟೋ ಕೋಟ್ಯಾಧೀಶ್ವರು ಹಣವನ್ನು ಇಟ್ಟುಕೊಂಡಿದ್ದಾರೆ. ಕೆಲಸಗಾರರು ಇದ್ದಾರೆ, ಮಕ್ಕಳು ವಿದೇಶದಲ್ಲಿದ್ದಾರೆ, ವಾಟ್ಸಪ್ಪಲ್ಲೇ ನೋಡುತ್ತಾ ಇದ್ದಾರೆ, ಸತ್ತರೂ ಕೂಡ ಯೂಟ್ಯೂಬಲ್ಲೇ ನೋಡುತ್ತಾ ಇದ್ದಾರೆ, ಅಂತ್ಯಕ್ರಿಯೆ ಮಾಡುವಾಗಲೇ ಯೂಟ್ಯೂಬಲ್ಲೇ ನೋಡುತ್ತಾ ಇದ್ದಾರೆ. ಇದೇನು ಜೀವಿತ? ಕೊರೋನಾ ಬಂತಲ್ಲ, ಕೊರೋನಾ ಹಾಗೆ ಹಣಕ್ಕೆ ಲಿಟ್ರಲ್ ಆಗಿ ಪಾಠ ತೆಗೆದುಕೊಳ್ಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಎಷ್ಟೋ ಕೋಟ್ಯಾಧೀಶ್ವರು, ಎಷ್ಟೋ ಹಣ, ಎಷ್ಟೋ ಕ್ರೆಡಿಟ್ ಕಾರ್ಡ್, ಎಷ್ಟೋ ಕಾಸ್ಟ್ಲಿ ಕಾರ್, ಒಂದು ಆಕ್ಸಿಜನ್ ಸಿಲಿಂಡರ್ ಸಿಗಲಿಲ್ಲ. ಹಣ ಬೇಕು. ಮತ್ತೆ ಹೇಳುತ್ತೇನೆ, ಒಂದು ಕಡೆ ಹಣ ಸೋತು ಹೋಗುತ್ತದೆ, ಹಣ ಒಂದು ಕಡೆ ಸೋತು ಹೋಗುತ್ತದೆ. ಅಲ್ಲಿ ದೇವರು ಬಂದು ನಿಲ್ಲುತ್ತಾರೆ. ಹಣ ಸಹಾಯ ಮಾಡಲಾಗದೇ ಇರುವಂತಹ ಸ್ಥಳದಲ್ಲಿ ದೇವರೇ ಸಹಾಯ ಮಾಡುತ್ತಾರೆ. ಇವತ್ತು ಅನೇಕ ಗುಂಪುಗಳಿದೆ. ದೇವರು ಕೊಟ್ಟಂತಹ ವರವನ್ನು, ದೇವರು ಕೊಟ್ಟಂತಹ ತಲಾಂತನ್ನು ಹಣಕ್ಕಾಗಿ ಯೂಸ್ ಮಾಡಿ ಹಣ ಹಣ ಎಂಬುದಾಗಿ. ನಾನು ಈ ಸೇವೆಗೆ ಬಂದಾಗ ಕಂಡುಕೊಂಡಿದ್ದು ಒಂದು ಏನು ಎಂಬುದಾಗಿ ಕೇಳುವುದಾದರೆ, ನನಗೆ ಏನು ಅವಶ್ಯವೋ ಅದನ್ನು ಪರಲೋಕ ಕೊಡುವುದಕ್ಕೆ ಸಿದ್ಧವಾಗಿದೆ. ತಕ್ಕ ಸಮಯದಲ್ಲಿ ಅದು ಕೊಡುತ್ತದೆ. ಚೆನ್ನಾಗಿ ಗೊತ್ತು. ಈಗ ನೋಡಿ, ನಾನು ಮಗುವಾಗಿದ್ದಾಗ ಈ ಸೈಜ್ ಡ್ರೆಸ್ ಕೊಡಿಸಬೇಕು ಎಂದು ನನ್ನ ಹೆತ್ತವರಿಗೆ ಗೊತ್ತಾಯಿತು. ಅದೇ ನಾನು ಸ್ವಲ್ಪ ಬೆಳೆದ ಕೂಡಲೇ ನೋಡುತ್ತಾರೆ, ಈ ಡ್ರೆಸ್ ಸೈಜ್ ಸಾಕಾಗುವುದಿಲ್ಲ. ಡ್ರೆಸ್ ತೆಗೆದುಕೊಳ್ಳುವಾಗಲೇ ಹೇಳುತ್ತಾರೆ, 4 ವರ್ಷವಾಗಿರುತ್ತದೆ, 5 ವರ್ಷದವರಿಗೆ ಕೊಡಿ ಅಂತ ಹೇಳುತ್ತಾರೆ. ಯಾಕೆ? ಬೆಳೆಯುವಂತಹ ಮಗು ಬೆಳೆಯುತ್ತದೆ. 15 ವರ್ಷವಾಗುವಾಗ ನಮಗೆ ಏನು ಅವಶ್ಯವೋ, ಕೆಟ್ಟವರಾಗಿರುವಂತಹ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡುವಾಗ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ಮಾಡುವುದು ಅಧಿಕ ನಿಶ್ಚಯವಲ್ಲವೇ? ನಿಮಗೆ ಏನೇನೆಲ್ಲ ಅವಶ್ಯ, ಏನು ಅವಶ್ಯ, ಎಷ್ಟು ಹಣ ಬೇಕು? ಇವತ್ತು ಹಣ ಹಣ ಎಂಬುದಾಗಿ ಒಂದು ಗ್ರೂಪು ಜೀವಿತವೆಲ್ಲ ಓಡುತ್ತಾರೆ. 58-60 ವರ್ಷದ ತನಕ ಚೆನ್ನಾಗಿ ಓಡಿ ಎಲ್ಲವನ್ನು ಕೂಡ ಕೂಡಿಸಿಟ್ಟು, ಏನಪ್ಪ ಏನು ಮಾಡ್ತೀಯ? 60-70 ವರ್ಷದವರೆಗೂ ಈ 60 ವರ್ಷ ಸಂಪಾದನೆ ಮಾಡಿದ ಎಲ್ಲವನ್ನು ಖರ್ಚು ಮಾಡುತ್ತಾರೆ. ಕಿಡ್ನಿ ಫೇಲ್ಯೂರ್, ಅದು ಫೇಲ್ಯೂರ್, ಇದು ಫೇಲ್ಯೂರ್, ಎಲ್ಲವೂ ಕೂಡ. ಆಮೇಲೆ ನಮ್ಮ ಹತ್ರ ಏನು ಹೇಳುತ್ತಾರೆ? ನೋಡು, ನಾನು ಸಂಪಾದನೆ ಮಾಡಿದ್ದರಿಂದಲೇ ತಾನೇ ಇಷ್ಟು ಖರ್ಚು ಮಾಡುವುದಕ್ಕೆ ಸಾಧ್ಯವಾಯಿತು. ನಾನು ಹೇಳುತ್ತೇನೆ, ನೀನು ಸಂಪಾದನೆ ಮಾಡಿದ್ದರಿಂದಲೇ ಖರ್ಚು ಮಾಡುತ್ತಿದ್ದೀಯಾ. ನೀನು ಸರಿಯಾಗಿ ಇದ್ದಿದ್ದರೆ ಇದು ಬರುತ್ತಿರಲಿಲ್ಲ. ದೇಹವನ್ನು ನೋಡಿಕೊಳ್ಳುವುದಿಲ್ಲ, 12 ತಾಸು 14 ತಾಸು ಕೆಲಸ, ಟೈಮ್ಗೆ ಸರಿಯಾಗಿ ತಿನ್ನುವುದಿಲ್ಲ, ನೈಟ್ 12 ಗಂಟೆ 1 ಗಂಟೆಗೆ ಊಟ ಮಾಡುವಂಥದ್ದು, ಟೈಮ್ಗೆ ಸರಿಯಾಗಿ ಮಲಗುವುದಿಲ್ಲ, ಫೋನನ್ನೇ ನೋಡಿಕೊಂಡಿರುವುದು. ಗಮನಿಸಿರಿ, ಎಲ್ಲದಕ್ಕೂ ಕೂಡ ಒಂದು ಪ್ರಮಾಣ ಇದೆ. ಏನನ್ನು ತಿನ್ನಬೇಕು, ಯಾವಾಗ ತಿನ್ನಬೇಕು ಇದೆ. ಒಂದು ಕಾಲದಲ್ಲಿ ನಮಗೆ ಅದು ಗೊತ್ತಿರಲಿಲ್ಲ, ಸತ್ಯನೇ. ಸಿಗುವಾಗೆಲ್ಲ ಏನು ಮಾಡ್ತಾ ಇದ್ದೆವು? ಚೆನ್ನಾಗಿ ಬಾರಿಸುತ್ತಾ ಇದ್ದೆವು. ಒಂದು ಕಡೆ ದೇವರು ಒಂದು ಅಲಾರಂ ಕೊಡುತ್ತಾರೆ, ಇಲ್ಲಿ ಸ್ಟಾಪ್ ಮಾಡು ಎಂಬುದಾಗಿ. ಆ ಅಲಾರಂ ಕೇಳಿ ನೀವು ಸ್ಟಾಪ್ ಮಾಡುವುದಾದರೆ ಡಾಕ್ಟರ್ ಹತ್ರ ಹೋಗುವಂತಹ ಕೆಲಸವೇ ಬರುವುದಿಲ್ಲ. ಬಾಡಿಯಲ್ಲಿ ಆ ಅಲಾರಂ ಇದೆ, ದೇವರು ಫಿಕ್ಸ್ ಮಾಡಿದ್ದಾರೆ. ನಮ್ಮ ಎಲ್ಲ ಪಾರ್ಟಿಗೂ ಕೂಡ ಒಂದು ಅಲಾರಂ ಇಟ್ಟಿದ್ದಾರೆ. ಅದು ಕರೆಕ್ಟಾಗಿ ಹೊಡೆಯುತ್ತದೆ. ಸ್ವಲ್ಪ ಒಂದು ಪಾಯಿಂಟ್ ಜಾಸ್ತಿ ಆಗುವಾಗ ಅದು ಹೇಳುತ್ತದೆ. ಶುಗರ್ ಸ್ವಲ್ಪ ಬಾಡಿಯಲ್ಲಿ ಇನ್ಕ್ರೀಸ್ ಆಗುತ್ತದ ಹೇಳುತ್ತದೆ. BP ಇನ್ಕ್ರೀಸ್ ಆಗುವಾಗ ಹೇಳುತ್ತದೆ. ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತದ ಹೇಳುತ್ತದೆ. ಆ ಅಲಾರಂ ಅನ್ನು ನೀವು ಕರೆಕ್ಟಾಗಿ ಗಮನಿಸಿದ್ರಿ ಅಂತ ಇಟ್ಟುಕೊಳ್ಳಿ, ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ನಾರ್ಮಲ್ ಕಂಡೀಷನ್ಗೆ ಬರುತ್ತದೆ. ಇವತ್ತು ನಾವೇನ್ ಮಾಡುತ್ತಾ ಇದ್ದೇವೆ? ಅನೇಕ ಸಮಯದಲ್ಲಿ ಆ ಹಣಕ್ಕಾಗಿ ಓಡಿ 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 ದೇಹವನ್ನು ಗಮನಿಸಿಕೊಳ್ಳದೆ ಎಲ್ಲವೂ ಹೋಗಿ ಅಂತ್ಯವಾಗಿ ಬೀಳಾಮನ ಪರಿಸ್ಥಿತಿ. ಇದೇ ರೀತಿಯಾದಂಥ ಉಪದೇಶ, ಈ ಹಣದ ಉಪದೇಶ ಸಭೆಯಲ್ಲಿದೆಯಂತೆ. ದೇವರು ಹೇಳುತ್ತಾರೆ, ಓದಿರಿ ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ.
ಸಭೆಯಲ್ಲಿ ಇಂತಹ ಉಪದೇಶವನ್ನು ಅನುಸರಿಸುವವರು ಇದ್ದಾರೆ. ಯಾವ ಉಪದೇಶ? ಹಣಕ್ಕೋಸ್ಕರವಾಗಿ ಜನರನ್ನು ತಪ್ಪಾಗಿ ನಡೆಸುವಂತವರು. ಬಾಲಾಕನು ಯಾವ ರೀತಿಯಾಗಿ ನಡೆಸಿದನಂತೆ ಇಸ್ರಾಯೇಲರು ಮುಗ್ಗರಿಸಬೇಕೆಂದು ಹಣಕ್ಕಾಗಿ, ಅಧರ್ಮದ ದ್ರವ್ಯಕ್ಕಾಗಿ ಇಸ್ರಾಯೇಲರನ್ನು ಮೋಸಗೊಳಿಸುವಂತ ಉಪದೇಶವನ್ನು ಬಾಲಕನಿಗೆ ಕೊಡುತ್ತಾನೆ. ಅದೇ ರೀತಿಯಾಗಿ ಇಂದು ಕೂಡ ಜನರನ್ನು ಮೋಸಗೊಳಿಸುವಂತಹ ಉಪದೇಶ. ಹೇಗೆ ಮೋಸಗೊಳಿಸುವಂತ ಉಪದೇಶ? ಅವರ ಹಣಕ್ಕಾಗಿ, ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮಗೆ ಅವರು ಹೇಳುತ್ತಾರೆ. ನಾನು ಕಲಿತುಕೊಂಡದ್ದನ್ನು ಹೇಳುತ್ತೇನೆ. ಆಯಾ ಕಾಲಘಟ್ಟಕ್ಕೆ ಯಾವ ಆಶೀರ್ವಾದ ಅವಶ್ಯವೋ, ನಮ್ಮಿಂದ ಎಷ್ಟು ಸಂಭಾಳಿಸುವುದಕ್ಕೆ ಸಾಧ್ಯವೋ ಅಷ್ಟನ್ನು ಪರಲೋಕ ಕೊಡುತ್ತದೆ. ಅಷ್ಟೇನೆ, ನಿಮ್ಮಿಂದ ಸಂಭಾಳಿಸುವುದಕ್ಕೆ ಆಗುವಂಥ ಆಶೀರ್ವಾದ ಪರಲೋಕ ನಿಮಗೆ ಕೊಡುತ್ತದೆ. ನಿಮಗೆ ಆಸೆ ತೋರಿಸುವವರು ಇದ್ದಾರೆ. ಕೈ ಇಟ್ಟು ಪ್ರಾರ್ಥಿಸಿರಿ, ದೇವರು ಕೊಡುತ್ತಾರೆ. ನೀವು ಅಂದುಕೊಳ್ಳುವಂಥದ್ದನ್ನೆಲ್ಲ ದೇವರು ಕೊಡುತ್ತಾರೆ. ಕೇಳಿ ಕೊಡುತ್ತಾರೆ. ಆಸೆಯನ್ನು ಪ್ರೇರೇಪಿಸುವುದು ತಮ್ಮ ಸ್ವಾರ್ಥ ಇಚ್ಛೆಗೋಸ್ಕರವಾಗಿ, ಅವರ ಕೂಲಿಗಾಗಿ. ನೀವು ಕೂಡ ಹೇಗೆ ಇದ್ದೀರಾ ಗೊತ್ತಾ? ಆ ಕೇಳುವಂಥ ವಿಷಯವನ್ನು ಕೇಳಿ, ಓ ಪರವಾಗಿಲ್ವಲ್ಲ, ದೇವರು ಅದನ್ನು ಕೊಡುತ್ತಾರೆ, ಇದನ್ನು ಕೊಡುತ್ತಾರೆ. ಮತ್ತೆ ಹೇಳುತ್ತೇನೆ, ದೇವರಿಗೆ ನಿಮಗೆ ಏನು ಕೊಡಬೇಕೆಂಬುದಾಗಿ ಅವರಿಗೆ ಗೊತ್ತು. ಎರಡನೆಯದಾಗಿ, ನಿಮಗೆ ಏನು ಅವಶ್ಯ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ಅದುವೇ ಸಮಸ್ಯೆ. ವಾಕ್ಯ ಹೇಳುತ್ತದೆ, ನಮಗೆ ಏನು ಬೇಕು ಎಂಬುದಾಗಿ ನಾವು ತಿಳಿಯದವರಾಗಿರುವುದರಿಂದ ನಮ್ಮ ಪ್ರಕಾರವಾಗಿ ಆ ನಿಮಿಷಕ್ಕೆ ನಮಗೆ ಏನು ಬೇಕೋ ಅದನ್ನು ನಾವು ಕೇಳುತ್ತೇವೆ. ಆ ನಿಮಿಷದಲ್ಲಿ, ಆಗ ಆ ಸ್ಥಳದಲ್ಲಿ. ದೇವರು ಹಾಗೆ ಕೊಡುವುದಿಲ್ಲ. ದೇವರು ಕೊಡುವಂಥದ್ದು ಆ ನಿಮಿಷಕ್ಕೆ ಮಾತ್ರವಲ್ಲ, ಫ್ಯೂಚರ್ಗೂ ಕೂಡ ನಿಮಗೆ ಬೇಕಾದದನ್ನು ದೇವರು ಸೇರಿಸಿಕೊಡುತ್ತಾರೆ. ಕರ್ತನು ಕೊಡುವಂಥ ಪ್ರತಿಯೊಂದರ ಹಿಂದೆಯೂ ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ನೋಡುತ್ತಾರೆ. ಕರ್ತನಿಗೆ ಏನು ಗೊತ್ತಾ ಅವಶ್ಯ? ನಮ್ಮನ್ನು ಆಶೀರ್ವದಿಸುವುದಕ್ಕಿಂತಲೂ ನಾವೇ ಅವರಿಗೆ ಅವಶ್ಯ. ನಮ್ಮ ಆಶೀರ್ವಾದವು ನಮ್ಮನ್ನು ಕೆಳಗೆ ತಳ್ಳುವಂಥದ್ದಾಗಿದ್ದರೆ ದೇವರು ಆ ಆಶೀರ್ವಾದವನ್ನು ಕೊಡುವುದಿಲ್ಲ. ಮೊದಲು ಪರಲೋಕ ನಮ್ಮನ್ನು ನಂಬಬೇಕು. ಇದನ್ನು ಕೊಡುತ್ತೇನೆ, ಆದರೆ ಇವನು ಬೀಳುವುದಿಲ್ಲ. ಇವನಿಗೆ ಇದು ದೊಡ್ಡದಾಗಿ ಕಾಣಿಸುವುದಿಲ್ಲ, ನಾನೇ ದೊಡ್ಡದಾಗಿ ಕಾಣಿಸುತ್ತೇನೆ. ದೇವರು ಒಂದು ದಿನ ಕೊಡುತ್ತಾರೆ, ಆಶೀರ್ವದಿಸುತ್ತಾರೆ. ಆದರೆ ಅದಕ್ಕೋಸ್ಕರವಾಗಿ ಜನರನ್ನು ಮೋಸಗೊಳಿಸಬಾರದು. ಈ ಅಭಿಷೇಕವು ನಿಮ್ಮನ್ನು ಬಿಟ್ಟು ಅಗಲದಂತೆ ಕಾಪಾಡಿಕೊಳ್ಳಬೇಕಾಗಿರುವುದು ಅವಶ್ಯವಾಗಿದೆ. ನಾವು ಪ್ರಾರ್ಥಿಸೋಣ ದೇವರ ಸಮ್ಮುಖದಲ್ಲಿ. ಎಲ್ಲರೂ ಕೂಡ ಎದ್ದು ನಿಲ್ಲೋಣವಾ? ಕರ್ತನು ನಿಮಗೆ ಕೊಟ್ಟಿರುವಂಥ ಅಭಿಷೇಕವು ಬಹಳ ವಿಶೇಷವಾದದ್ದು. ಅದನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕಾಗಿರುವುದು ನಿಮ್ಮ ಜವಾಬ್ದಾರಿ. ಅದುವೇ ದೇವರು ಸಭೆಯನ್ನು ನೋಡಿ ಹೇಳುತ್ತಾರೆ, ಇಗೋ ನಾನು ಬೇಗನೆ ಬರುತ್ತೇನೆ, ನಿನ್ನ ಕಿರೀಟವನ್ನು ನೀನು ಹಿಡಿದುಕೊಂಡಿರು. ಕಿರೀಟ ಅಂದರೆ ಅಭಿಷೇಕ. ಈ ಅಭಿಷೇಕವನ್ನು ದೇವರು ಕೊಟ್ಟಿದ್ದಾರೆ. ಅದನ್ನು ಯಾರಿಗಾಗಿಯೂ ಕಳೆದುಕೊಳ್ಳಬಾರದು. ಏಲಿ ತನ್ನ ಮಕ್ಕಳಿಂದ ಕಳೆದುಕೊಳ್ಳುತ್ತಾನೆ. ತನ್ನ ಮಕ್ಕಳನ್ನು ಗದರಿಸಲಿಲ್ಲ. ಬಿಳಾಮನು ಹಣಕ್ಕಾಗಿ ಅಭಿಷೇಕವನ್ನು ಕಳೆದುಕೊಳ್ಳುತ್ತಾನೆ. ಗೆಹೇಜಿ ಹಣಕ್ಕಾಗಿ ಅಭಿಷೇಕವನ್ನು ಕಳೆದುಕೊಳ್ಳುತ್ತಾನೆ. ಯೂದನು 30 ಬೆಳ್ಳಿ ಕಾಸಿಗಾಗಿ ಆ ಮಹಾಘನವಾದ ಅಪೊಸ್ತಲರ ಪಟ್ಟವನ್ನು ಕಳೆದುಕೊಳ್ಳುತ್ತಾನೆ. ಎಷ್ಟೋ ಜನರು ದೇವರು ಅವರಿಗೆ ಕೊಟ್ಟಂತಹ ಕರೆಯುವಿಕೆಯನ್ನು, ಘನತೆಯನ್ನು ಯಾವುದಕ್ಕಾಗಿಯೋ ಕಳೆದುಕೊಳ್ಳುತ್ತಾರೆ. ನಿಮ್ಮನ್ನು ಭದ್ರವಾಗಿ ಕಾಪಾಡಿಕೊಳ್ಳಿರಿ. ನಿಮ್ಮ ಮೇಲಿರುವಂಥ ಅಭಿಷೇಕ ವಿಶೇಷವಾದದ್ದು, ಘನವಾದದ್ದು. ಕೆಲಸಕ್ಕೋಸ್ಕರವಾಗಿ, ಎಷ್ಟೋ ಕಾರ್ಯಗಳಿಗಾಗಿ ನಿಮ್ಮ ಮೇಲಿರುವಂಥ ಅಭಿಷೇಕವನ್ನು ಕಳೆದುಕೊಳ್ಳಬೇಡಿ. ದೇವರು ಕೆಲವು ಸಮಯದಲ್ಲಿ ನಿನ್ನನ್ನು ಕರೆಯುವಾಗ ಯೌವನ ಪ್ರಾಯದಲ್ಲಿ ಈ ಲೋಕದಲ್ಲಿರುವಂತಹ ಸಂಬಂಧಗಳಿಗಾಗಿ, ಯೌವನ ಪ್ರಾಯದಲ್ಲಿ ಎದ್ದೇಳುವಂತಹ ಕೆಲವು ಕಾರ್ಯಗಳಿಗೋಸ್ಕರವಾಗಿ ಕಳೆದುಕೊಂಡೆ ಅಂದರೆ ಕರ್ತನು ನಿನ್ನ ಮೇಲೆ ಇಟ್ಟಿರುವಂಥ ಅಭಿಷೇಕವನ್ನು ಕಳೆದುಕೊಳ್ಳುತ್ತೀಯ. ಆ ಕರೆಯುವಿಕೆ ಬಹಳ ಘನವಾದದ್ದು, ಬಹಳ ಘನವಾದದ್ದು. ಎಷ್ಟೋ ಜನರ ಜೀವಿತವು ಚಿಕ್ಕ ಚಿಕ್ಕ ವಿಷಯದಲ್ಲೇ ಕಾಣದೆ ಹೋಗಿದೆ. ಸೈತಾನನು ಹಿಂದಟ್ಟಿ ಬರುತ್ತಾನೆ, ನಿಮ್ಮ ಕಾರ್ಯಗಳನ್ನು ತೋರಿಸುತ್ತಾನೆ, ಒಳ್ಳೆದರ ಕೆಟ್ಟದರ ಹಣ್ಣನ್ನು ತೋರಿಸುತ್ತಾನೆ. ಅದನ್ನು ಕೊಡವಿ ತಳ್ಳಿ ಹೋಗುವಂಥದ್ದು ನಿನ್ನ ಜವಾಬ್ದಾರಿ. ನಿನಗೆ ದೇವರು ಕೊಟ್ಟಿರುವಂಥ ಅಭಿಷೇಕ ವಿಶೇಷವಾದದ್ದು. ಅದು ಹೊಸ ಒಡಂಬಡಿಕೆಯಲ್ಲಿ ಅರಸರಾಗಿ, ಯಾಜಕರನ್ನಾಗಿ ದೇವರು ಅಭಿಷೇಕಿಸಿದ್ದಾರೆ. ಫಾರ್ ಈಚ್ ಅಂಡ್ ಎವ್ರಿಬಡಿ. ಮೊದಲನೆಯದಾಗಿ ನಿಮ್ಮ ಮನೆಗೆ ನೀವೇ ಯಾಜಕರು, ನಿಮ್ಮ ಮನೆಗೆ ನೀವೇ ಸಭೆ, ನಿಮ್ಮ ಮಕ್ಕಳೇ ನಿಮಗೆ ಆತ್ಮಗಳು. ಭದ್ರವಾಗಿ ಕಾಪಾಡಬೇಕಾಗಿರುವುದು ನಿಮ್ಮ ಜವಾಬ್ದಾರಿ. ವಿದ್ಯಾಭ್ಯಾಸ ಎರಡನೆಯದಾಗಿ, ಕೆಲಸ ಎರಡನೆಯದು, ಸಂಪಾದನೆ ಎರಡನೆಯದು, ಆಸ್ತಿ ಕೂಡಿಸುವಂಥದ್ದು ಎರಡನೆಯದು, ಭವಿಷ್ಯಕ್ಕೆ ಕೂಡಿಸುವಂಥದ್ದು ಎರಡನೆಯದು. ದೇವರು ನಿಮಗೆ ಕೊಟ್ಟಂತಹ ಕರೆಯುವಿಕೆಯೇ ಮೊದಲನೆಯದಾಗಿ.
ಅದು ಅಬ್ರಹಾಮನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದಲೇ ಆರಂಭದಲ್ಲಿ ತಂದೆಯನ್ನು ಬಿಟ್ಟು ಬಾ ಅಂದಾಗ ಬಂದವನು ಅಂತ್ಯದಲ್ಲಿ ತನ್ನ ಮಗನನ್ನು ಕೇಳಿದಾಗ ಏನನ್ನು ಕೂಡ ಯೋಚನೆ ಮಾಡದೆ ಧೈರ್ಯವಾಗಿ ಕೊಡುತ್ತೇನೆ ಎಂದು ಹೇಳುತ್ತಾನೆ. ನಾನು ಕೊಡುತ್ತೇನೆ ದೇವರೇ. ಇದುವೇ ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಅಭಿಷೇಕದ ಶಕ್ತಿ. ನಾವು ಪ್ರಾರ್ಥಿಸೋಣ. ಒಂದು ವೇಳೆ ದೇವರು ಕೊಟ್ಟಂಥ ಅಭಿಷೇಕ ಯಾವುದೋ ಕೆಲವು ಕಾರಣಗಳಿಂದ ಸ್ವಲ್ಪ ದಿನ ಸೇವೆಯನ್ನೇ ಮಾಡದೆ ಸೇವೆಯನ್ನು ಮರೆತು ದೇವರು ಕೆಲವರಿಗೆ ಕರುವಿಕೆಯನ್ನು ಕೊಟ್ಟಿದ್ದರು. ಅದನ್ನು ಅಸಡ್ಡೆ ಮಾಡಿ, ಓ ಒಳ್ಳೆ ಕೆಲಸ, ಒಳ್ಳೆ ಸಂಪಾದನೆ, ಸ್ವಲ್ಪ ಜನ ಹೆಂಡತಿ ಮಕ್ಕಳನ್ನು ಕಾಪಾಡಬೇಕು, ಕುಟುಂಬ ಕಾಪಾಡಬೇಕೆಂಬುದಾಗಿ ಆ ಕರುವಿಕೆಯನ್ನು ಅಸಡ್ಡೆ ಮಾಡಿ, ಸ್ವಲ್ಪ ಜನ ಯೌವನ ಪ್ರಾಯದಲ್ಲಿ ಸಂತೋಷವಾಗಿರಬೇಕೆಂದು ಆ ಕರುವಿಕೆಯನ್ನು ಅಸಡ್ಡೆ ಮಾಡಿ ನೀವು ಬಂದು ನಿಂತಿರಬಹುದು. ದೇವರು ಹೇಳುತ್ತಾರೆ, ಕೃಪಾವರಗಳು ಕರುವಿಕೆ ಮಾರ್ಪಡದೇ ಇರುವಂಥದ್ದು. ನಿನ್ನ ಮೇಲೆ ಇಟ್ಟಿರುವಂಥ ಕರುವಿಕೆಯನ್ನು ದೃಢಪಡಿಸುತ್ತೇನೆ. ನೀನು ನನಗೋಸ್ಕರವಾಗಿ ಬಿಟ್ಟು ಬಾ, ಅದನ್ನು ಕೊಡವಿ ತಳ್ಳಿ ಬಾ. ನಾನು ನನ್ನ ಕುರಿತಾಗಿ ಹೇಳುತ್ತೇನೆ. ದೇವರು ನನಗೆ ಈ ಸೇವೆಯನ್ನು ಕೊಡುವಾಗ ಎಲ್ಲವನ್ನೂ ಕೂಡ ಕಳೆದುಕೊಳ್ಳುವುದಕ್ಕೆ ಸಿದ್ಧನಾಗಿದ್ದೇನೆನ್ನುವಂಥ ತೀರ್ಮಾನ ತೆಗೆದುಕೊಂಡೇ ಒಳಗೆ ಬಂದೆ. ಏನನ್ನೇ ಕಳೆದುಕೊಂಡರೂ ಕೂಡ ಸಮಸ್ಯೆ ಇಲ್ಲ. ಯಾಕಂದರೆ ನಿಮಗೆ ಸಿಗದೇ ಇರುವಂಥ ಸೇವೆ ನನಗೆ ಸಿಕ್ಕಿದೆ. ನನ್ನ ಕುಟುಂಬದವರಿಗೆ ಸಿಗದೇ ಇರುವಂಥ ಸೇವೆ ನನಗೆ ಸಿಕ್ಕಿದೆ. ಅದನ್ನು ಕಡೆಯ ತನಕ ನಾನು ಮಾಡಿ ಮುಗಿಸಬೇಕೆನ್ನುವಂಥ ತೀರ್ಮಾನವನ್ನು ಮಾಡಿದೆ. ಆ ರೀತಿ ತೀರ್ಮಾನ ಮಾಡಿ, ಅದೇ ಪೌಲನ ತೀರ್ಮಾನ, ಅದನ್ನು ನೋಡಿಯೇ ನಾನು ಹೇಳುತ್ತಿದ್ದೇನೆ. ಅದೇ ಪೌಲನ ತೀರ್ಮಾನ. ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಕಷ್ಟವೋ, ಸಂಕಟವೋ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥದ್ದು ಯಾವುದು? ಈ ಕರುವಿಕೆಗಾಗಿ ಎಲ್ಲವನ್ನೂ ಕೂಡ ಬಿಟ್ಟು ಓಡುವುದಕ್ಕೆ ರೆಡಿಯಾಗಿರಬೇಕು. ವಾಟ್ ಎವರ್ ಇಟ್ ಈಸ್. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಒಂದು ವೇಳೆ ದೇವರು ನಿಮಗೆ ಹೇಳಿಯೂ ಕೂಡ ಕಳೆದುಕೊಂಡಿದ್ದರೆ, ಅಸಡ್ಡೆ ಮಾಡಿದ್ದರೆ, ಅದನ್ನು ತಳ್ಳಿ ಹಾಕಿದ್ದರೆ, ಇವತ್ತು ಕರ್ತನು ಅದನ್ನು ನೂತನಪಡಿಸುವುದಕ್ಕೆ ಬಯಸುತ್ತಿದ್ದಾರೆ. ನೀವು ಕಳೆದುಕೊಂಡದ್ದನ್ನು ಕೊಡುವುದಕ್ಕೆ ದೇವರು ಬಯಸುತ್ತಿದ್ದಾರೆ. ನೀನು ಕಳೆದುಕೊಂಡದ್ದನ್ನು ಮತ್ತೆ ಪಡೆಯುತ್ತೀಯ ಎಂದು ದಾವೀದನಿಗೆ ಹೇಳಿದಂತಹ ದೇವರು ನಿಮಗೂ ಕೂಡ ಅದೇ ವಾಗ್ದಾನವನ್ನು ಮಾಡುತ್ತಿದ್ದಾರೆ. ಒಂದು ವೇಳೆ ದೇವರ ಚಿತ್ತವಾದರೆ ಬರುವ ವರ್ಷ ನೀನು ಕಳೆದುಕೊಂಡದ್ದನ್ನು ಮತ್ತೆ ಪಡೆಯುವಂತಹ ವರ್ಷವಾಗಿ ಇರುತ್ತದೆ. ಇದುವರೆಗೂ ನೀವು ಕಳೆದುಕೊಂಡಂಥದ್ದನ್ನೆಲ್ಲ ಮತ್ತೆ ಪಡೆಯುವಂತಹ ವರ್ಷವಾಗಿರುತ್ತದೆ. 2ರಷ್ಟು ಕೊಡುವಂತಹ ವರ್ಷವಾಗಿರುತ್ತದೆ. ಆದರೆ ಕರ್ತನು ಕೆಲವನ್ನು ನಿಮ್ಮಿಂದ ಸ್ಯಾಕ್ರಿಫೈಸ್ ಮಾಡಲು ಹೇಳುತ್ತಿದ್ದಾರೆ, ಕೆಲವು ಕಾರ್ಯ ಬಿಡಲು ಹೇಳುತ್ತಿದ್ದಾರೆ. ಅದನ್ನು ಇಟ್ಟುಕೊಂಡು ನೀವು ಇದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ನೀವು 2 ಆಲೋಚನೆಗಳಿಂದ ಬೊಗ್ಗಿ ನಡೆಯುವುದಕ್ಕೆ ಆಗಲ್ಲ. ಕರ್ತನು ದೇವರಾಗಿದ್ದರೆ ಕರ್ತನ ಬಳಿಗೆ ಬನ್ನಿ, ಬಾಳನು ದೇವರಾಗಿದ್ದರೆ ಬಾಳನ ಬಳಿ ಹೋಗಿ. ಇದು ಕರ್ತನು ಕೊಡುವಂಥ ಲಾಸ್ಟ್ ಚಾನ್ಸ್. ನೀನು ಅದನ್ನು ಬಿಟ್ಟು ನನಗೆ ಅದು ಬೇಕಾಗಿಲ್ಲ ದೇವರೇ, ನೀನೇ ಬೇಕು ಎಂಬುದಾಗಿ ತೀರ್ಮಾನ ಮಾಡು. ಕರ್ತನು ನಿಮ್ಮನ್ನು ಉನ್ನತಿಗೆ ತರುವುದಕ್ಕೆ ಶಕ್ತರಾಗಿದ್ದಾರೆ. ಒಪ್ಪಿಸಿಕೊಡೋಣವ? ಹಾಗೆ ಒಪ್ಪಿಸಿಕೊಡುವುದಕ್ಕೆ ಬಯಸುವವರು ಕರ್ತನು ನಿಮ್ಮೊಂದಿಗೆ ಮಾತನಾಡಿದ್ದರೆ ಮಾತ್ರ ನಿಮ್ಮ ಕರೆಗಳನ್ನು ದೇವರಿಗೆ ನೇರವಾಗಿ ಎತ್ತಿ ಹೇಳಿರಿ, ದೇವರೇ, ನನಗೆ ನೀವು ಕೊಟ್ಟದ್ದನ್ನು ನಾನು ರೆಸ್ಟೋರ್ ಮಾಡಿಕೊಳ್ಳುವುದಕ್ಕೆ ಬಯಸುತ್ತೇನೆ. ನಾನು ನಿಮ್ಮಲ್ಲಿ ಪುನರಾವರ್ತಿ ಉಜ್ಜೀವಿಸಲ್ಪಡುವುದಕ್ಕೆ ಬಯಸುತ್ತೇನೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ.